ಹಾಯ್ ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೂ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ. ನಾನು ಯೂಟ್ಯೂಬ್ ಫ್ಯಾಮಿಲಿ ಯಾವಾಗಲೂ ಆರಾಮಿರಲಿ ಅಂತ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ಇವತ್ತಿನ ವಿಡಿಯೋ ಹೆಂಗಿರುತ್ತೋ ಹೆಂಗೆ ಇಲ್ಲೋ ಅಂತ ಶೇರ್, ಕಮೆಂಟ್, ಲೈಕ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎದ್ದ ತಕ್ಷಣವೇ ಯೂಟ್ಯೂಬ್ ಕೆಲಸ ಮುಕ್ಕೊಳತನ ಯೂಟ್ಯೂಬ್ ಕೆಲಸ. ಬೆಳಗ್ಗೆ ಎದ್ದಗಾನೆ ಚಲೋ ಮಾಡಿದಕ್ಕೆ ರಾತ್ರಿ ಮಲ್ಕೊಳವರೆಗೂ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ. ಯಾಕೆ ಯಾವುದೇ ಒಂದು ಕೆಲಸ ಮಾಡಕತ್ತಿ ಅಂದ್ರೆ ಅದರ ಸಕ್ಸಸ್ ಸಿಗ್ಬೇಕಂದ್ರೆ ಅದೇ ಸದಸ್ಯವಾಗಿ ಅದೇ ಉದ್ಯೋಗ ಅಂತ ಮಾಡಿದ್ರೇ ಅದರ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ಎಲ್ಲರ ಹಂಗೆ ನಾವು ಹಿಂಗೆ ಮಾಡ್ತೀವಿ ಅಂದ್ರೆ ಸಕ್ಸಸ್ ಸಿಗಲ್ಲ ಅಂತಿರ್ಬೇಕ್ರಿ. ಎದ್ರು ಅದೇ ಬಿದ್ದರು ಅದೇ ಅಂತ 12 ಮಂದಿ 12 ಮಾತಾಡ್ತಾರೆ. ಸದಾಶಿವಾಗಿ ಏನಿರುತ್ತೆ ಅದೇ ಉದ್ಯೋಗ ಇರುತ್ತೆ. ನಮಗೂ ಕೂಡ ಯೂಟ್ಯೂಬ್ ಒಂದೇ ಉದ್ಯೋಗ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀರು ಹಚ್ಚಬೇಕು. ನೀರು ಬಂದವು. ಬೇರಪ್ಪ ಇನ್ನೂ ಬೆಳಕಾಯಿಲ್ ಹೊಡಿಬೇಕಾರ ನೀರು ಬ್ಯಾರಕ್ಕೆ ನೀರು ಹಚ್ಚಿ ನೀರು ತುಂಬ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. 7-3 ನಿಮಿಷ ಆಯ್ತು. ಬನ್ನಿ 3 ಸೀರೆ ಪಿಕೋ ಹಾಕೀನಿ. ಇನ್ನೊಂದಿಷ್ಟದಾಗ 3 ಸೀರೆ ಪಿಕೋ ಹಾಕಿ ಎಣ್ಣೆ ಉಣಿಸಿದೆ ರಾಟಿಗೆ. ಯಾಕೋ ಭಾಳ ಬಿಗಿ ಬರಾಕತ್ತಿತ್ತು ರಾಟಿ, ಕಾಲೇ ತುಳಿದಲ್ಲ ಬಿಗಿ ಬರಾಕತ್ತಿತ್ತು. ಎಣ್ಣೆ ಉಣ್ಸಿನಿ. ಇವಾಗ ಈ ಸದ್ದು ಹೋಗಿ ಹಂಗ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಂದು ಮತ್ತೆ ಇಟ್ಟು ಸೀರೆ ಪಿಕೋ ಹಾಕ್ತೀನಿ ಸ್ನೇಹಿತರೆ. ಅವು 3 ಮಡ್ಚಿರ್ತೀನಿ. 3 ಸೀರೆ ಪಿಕೋ ಹಾಕೀನಿ. ಇದುವರೆಗೆ ವಾತಾವರಣ ನೋಡಿ ಸ್ನೇಹಿತರೆ. 3 ಸೀರೆ ಮಾಡಿ ಚಿಟ್ಟೆ ಹಾಕಿದ್ದು, ಪಿಕೋ ಹಾಕಿದ್ದು ನೋಡಿ ಸ್ನೇಹಿತರೆ. ಹಂಗ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದೆ. ಟೈಮ್ 7:30 ಆಗೈತೆ. 3 ಸೀರೆ ಅವ್ನು ಮಾಡಿ ಚಿಟ್ಟೆ ಇವಿಷ್ಟು ಪಿಕೋ ಹಾಕ್ಬೇಕು. ಇವಾಗ ಪಿಕೋ ಹಾಕಕತ್ತೀನಿ. ಶಾವಣಿ ಕುಂತ ನೀರು ತುಂಬೈತೆ, ಬ್ಯಾರೆ ತುಂಬೈತೆ ನೋಡ್ಬವ ನೋಡಿ ಬಾ. ಮತ್ತು ಎಣ್ಣೆ ಉಣಿಸಿ ನೋಡೋ ಬರೀ. ಇವಾಗ ಒಲಿ ಹೆಂಗೆ ಬತ್ತಾವು ಪಿಕೋ ಹಾಕಿ ಮತ್ತು ಅಷ್ಟು ಮಾಡಿ ಚಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಕಸ ಗುಡಿಸ್ಬೇಕು. ಶ್ರಾವಣಿನ ಮುಕ್ಕೊಂಡನ. ಬನ್ನಿ ಅಷ್ಟು ಪಿಕೋ ಹಾಕೋ ಅದು. ಇವಾಗ ನೋಡಿ ಅವು 3 ಇವೊಂದು 5 ಸೀರೆ ನೋಡಿ. ಇವು 5 ಸೀರೆ 4 ಅದಾವ ರೀ. 4 ಇದ್ದಿರ್ಬೇಕು. 5 ಇವು 2 ರೀ, ಇವು 3. 5 ಸೀರೆ 3 80 ರೂಪಾಯಿ ಒಟ್ಟಿಚ್ಚು ಮಾಡಿದ್ ನೋಡಿ. ಇವಾಗ ನಾನು ಪಿಕೋ ಹಾಕಕತ್ತೀನಲ್ಲ ಶ್ರಾವಣಿ ಟೆಕ್ನಿಕಲ್ ನೋಡಿ. ಒಲಿಬೋದು ತುಂಬ್ಯಾಡ್ರಿ. ಒಲಿಬೋದು ತುಂಬಿ ಹಾಳಾಗಿಟ್ಟ ನೋಡಿ ಸ್ನೇಹಿತರೆ. ಇಲ್ಲಿ ಏನೇ ಮಾಡಿ ಬರೀ ಒಳಗೆ ಮಾಡಿದ್ದಾರ ಹೇಳ್ರಿ ಅಕ್ಕಿ. ಒಲಿಬೋದು ತುಂಬ್ಯಾಡ್ರಿ. ಈಗ ಒಲಿ ತೊಳ್ಕೊಂಡಾಳ ನೋಡಿ ಸ್ನೇಹಿತರೆ. ಒಲಿ ತೊಳ್ಕೊಂಡು ಕಟ್ಟಿಗೆ ಕೆಳಗೆ ಗುಂಡಿಗೆ ಬೇಡಿದ್ರಿ. ಕಟ್ಟಿಗೆ ಟೈಲೀಸು ಅದು ಗುಂಡಿಗೆ ಬೇಡಿದ್ಲು. ಗುಂಡಿಗೆ ಕೊಳ್ಳಿಲ್ಲ, ನಿಲ್ಕಿಲ್ಲ. ಒಲಿ ಹಚ್ಚಿದ ಅಲ್ಲಿಗೆ ಬಿಟ್ಟಕ್ಕೆ ಇವಾಗ ನೀರು ತುಂಬಾಕತ್ತಾಡ್ರಿ. ಈಗ ಬಟ್ಟೆ ಮಡಚಬೇಕು. ಕ್ಲೀನಾಗಿಲ್ಲ ಸ್ನೇಹಿತರೆ. ನಾನು ಅಷ್ಟೆಲ್ಲ ಹೊರಗಿನ ಕಸ ಹುಡ್ಕೊಂಬಂದು ಬಟ್ಟೆ ಮಡಚಿ ಮತ್ತು ಮನೆಯೆಲ್ಲ ಕಸ ಗುಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಷ್ಟು ಸಣ್ಣ ವಯಸ್ಸಿ ನಮ್ಮ ಮಮ್ಮಿ ಪಿಕೋ ಹಾಕಕತ್ತಾಳ. ಇಷ್ಟು ನಾ ಕಸ ಹುಡ್ಬೇಕು ಅನ್ನೋದು ಬುದ್ಧಿ ಐತಲ್ಲ, ಅದೇ ಒಂದು ದೊಡ್ಡ ಬುದ್ಧಿ ರೀ. ಅಕ್ಕಿ ಹೆಂಗಾರೆ ಮಾಡಿ ಖುಷಿ ಆಯಿತು ಸ್ನೇಹಿತರೆ ನನಗೆ. ಸ್ನೇಹಿತರೆ ಎಲ್ಲ ಮನೆ ಕ್ಲೀನ್ ಆಯಿತು, ಎಲ್ಲ ಕೆಲಸ ಆಯಿತು. ನಾ ಮಾಡ್ದಂಗೆ ಅಲ್ರಿ ಶ್ರಾವಣಿಗೆ. ನಾ ಮಾಡ್ದಂಗೆ ಕೆಲಸ ಹಸನಾಗಲ್ರಿ ಅಕ್ಕಿಗೆ. ಮಿಷನ್ನಾಗ ಕಿತ್ಬೇಕಂದ್ರೆ ಇನ್ನೊಂದು ಸೀರೆ ಒಬ್ಬರು ಐತೆ ಅಂದ್ರೆ ಪಿಕೋ ಹಾಕಬೇಕು. ಹಿಂಗಾಗಿ ಬಿಟ್ಟಿನಿ. ಪಿಕೋ ಮಿಷನ್ ಮುಟ್ಬಿಡು. ಬನ್ನಿ ಸ್ನೇಹಿತರೆ, ಎಲ್ಲ ಪಡ್ಸಾಲಿನೂ ಕ್ಲೀನ್ ಆಯ್ತು, ಅಡುಗೆ ಮನೆಯೂ ಕ್ಲೀನ್ ಆಯ್ತು ನೋಡಿ. ಎಲ್ಲನೂ ಕ್ಲೀನ್ ಆಯ್ತು. ನೀರು ಒಲೆ ಹಚ್ಚೀನಿ. ಶ್ರಾವಣಿ ಮಾಡಿಲ್ರಿ, ಆದರೆ ಕ್ಲೀನ್ ಆಗಿದ್ದಿಲ್ಲ. ಮತ್ತು ನಾನು ಒಳಗೆ ಕಸ ಗುಡಿಸ್ಕೊಂಡು ನೋಡಿ. ಕಸ ಗುಡಿಸ್ಕೊಂಡು ನೀಟಾಗಿ ಕಸ ಹುಡುಗಿ ಒಲಿ ನೀರು 6 ಗುಂಡಿಗೆ ತುಂಬಿಸಿಟ್ಟಿದ್ರಿ. ಇಲ್ಲೇ ಶ್ರಾವಣಿ ಇಲ್ಲಿ ಗುಂಡಿಗೆ ತುಂಬಿಸಿಟ್ಟಿದ್ಲು. ನಾನು ನೀರು ಒಲೆ ಹಚ್ಚಿ ನೋಡಿ. ಒಲೆ ಎಲ್ಲ ತೊಯ್ದಲ್ಲ, ಅದ್ರ ಮ್ಯಾಗನೇ ನೀರು ಒಲೆ ಹಚ್ಚೀನಿ. ಅಷ್ಟು ಬಟ್ಟೆ ಮಡ್ಚೀನಿ. ಶ್ರಾವಣಿ ಹುಟ್ಟು ನೀರು ತುಂಬ್ಯಾಡ್ರಿ ನೋಡಿರಿ. ಇಲ್ಲೇ ಎಷ್ಟು ಬಾಂಡೆ ಅದಾವು. ಏನು ಅಡುಗೆ ಮಾಡ್ತೀನಿ ರೀ. ಅಡುಗೆ ಮಾಡಿ ಅವ್ರು ಜಾಕ ಮಾಡಿಸಿ ಸ್ಕೂಲ್ ರೆಡಿ ಮಾಡಿ ಅವ್ರು ಕಳಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಉಪ್ಪಿಟ್ಟಿಗೂ ಹಾಕಿದ್ಯಾ, ಒಗ್ಗರಣೆ ಹಾಕಿದ್ಯಾ. ಉಪ್ಪಿಟ್ಟು ಒಗ್ಗರಣೆ ಹಾಕಿದ್ಯಾ. ಶ್ರಾವಣ ನೋಡಿ ಒಲೆ ಹಚ್ಚೇ ಬಿಟ್ಟು ರೀ. ಮತ್ತು ಕಿತಾಪತಿ ಮಾಡೇ ಬಿಡ್ತಾರೆ ರೀ. ಒಲೆ ಹಚ್ಬೇಕು ಒಳ್ಳೆ. ಆದರೆ ನೀರು ಹಾಕಿಲ್ಲ. ಮ್ಯಾಗ ಗುಂಡಿಗೆ ನೀರು ಒಲ್ಯಾಗ ನೀರು ಹೋಗ್ಯ ನೋಡಿ. ಏನು ಮಾಡ್ತೀರಿ. ಇಲ್ಲಿಷ್ಟು ನೀರು ಕಸಕ್ಕಿಟ್ಟು ನೀರು ಕುಡಿಯೋಕೆ. ರವೆ ಹುರಿದು ಮೊನ್ನೆ ರವೆ ಹುರಿದು ಹಳೆ ಕಟ್ಟಿಟ್ಟಾರಿ. ರವೆ ಹಿಂಗೆ ಹುರಿದು ಅದಾವು. ಹಿಂಗೆ ರವೆ ಹುರಿಲಿಲ್ಲ. ಉಪ್ಪಿಟ್ಟು ಒಗ್ಗರಣೆ ಹಾಕಿನಿ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಶ್ರಾವಣಿದು ಜಾಕ ಆಯಿತು. ನಾನು ಅದಕ್ಕೆ ರೆಡಿ ಮಾಡಬೇಕು. ಉಪ್ಪಿಟ್ಟು ರೆಡಿ ಆಗೈತೆ. ಬುತ್ತಿ ಕಟ್ತೀನಿ ರೀ. ಅಕ್ಕಿ ಎಣ್ಣೆ ಹಾಕ್ಬೇಕಂತೀನಿ ರೀ. ದೋಸೆ ಹಾಕಿ ನಾಳೆ ಶುಕ್ರವಾರ ಅಲ್ಲ, ಮುದ್ದೆ ಹೋಗ್ಬೇಕು. ದಿಢೀರನೇ ಮುದ್ದೆ ತಯಾರಾದ್ಲಕ್ಕ ಅಂತೀರೇನು ರೀ. ಹೇಳ್ತೀನಿ ರೀ ಯಾಕೆ ಹೋಗ್ಬೇಕು ಯಾಕಿಲ್ಲ ಮುದ್ದೆ ಹಾಕಂತ. ಮತ್ತು ಒಲೆ ಹಚ್ಚಿನಿ ನೋಡಿ. ಒಲೆ ನೀರು ಕಾಯಕತ್ತಾವು. ಶ್ರಾವಣವರೆಗೇನ ಅರ್ಶಿನ ಪುಡಿ ಹಾಕಿ ಮಾಡಿ ಮಮ್ಮಿ ಅಂದು ಉಪ್ಪಿಟ್ಟು. ಅರ್ಶಿನ ಪುಡಿ ಹಾಕಿ ನೋಡಿ. ಬಿಸಿ ಉಪ್ಪಿಟ್ಟು. ಎಲ್ಲರೂ ಬನ್ನಿ ಸ್ನೇಹಿತರೆ ಟಿಫನ್ ಮಾಡಕ್ಕೆ. ಬರಂಗಿಲ್ಲ ನೋಡಿ. ಎಲ್ಲರೂ ಕರಿಯೋದೈತಿ ಸ್ನೇಹಿತರೆ. ಕರಿಲೇಬೇಕಲ್ರಿ. ಬರಲಿ ಬಿಳಿ ಕರಿದು ಟಿಫನ್ ಮಾಡಕ್ಕೆ ಬನ್ನಿ ಅಂತ ಒಂದಿನಾರ ಕರಿಲೇಬೇಕಲ್ರಿ. ಬಿಸಿ ಉಪ್ಪಿಟ್ಟೆಲ್ಲ ಯೂಟ್ಯೂಬ್ ಫ್ಯಾಮ್ಲಿನೂ ನಾಷ್ಟ ಮಾಡಕ್ಕೆ ಬರ್ರಿ ಅಂತ ಕರಿತು ನೋಡಿ ಸ್ನೇಹಿತರೆ. ಶ್ರಾವಣಿ ಹಾಯ್ ಮಾಡಕ್ಕೆ ಬಂದಾವಡಿ. ರೆಡಿ ಮಾಡ
ಈಕಿನ ರೆಡಿ ಮಾಡಿ ನಾಷ್ಟ ಹಾಕಿ ಮತ್ತು ಆಕಿ ಶಾಲೆಗೆ ಹೋಗ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಶ್ರಾವಣ್ ಕುಮಾರ್ ಸ್ಕೂಲ್ಗೆ ಹೋದ, ಶ್ರಾವಣಿನ ಸ್ಕೂಲ್ಗೆ ಹೋದ್ಲು, ನಂದು ಕೂಡ ಜಾಕ್ ಆಯಿತು. ಇವತ್ತು ನಮ್ಮ ಊರಲ್ಲಿ ಒಬ್ರು ಅಜ್ಜಿಯರು ತೀರ್ಕೊಂಡಾರ, ಹಿಂಗಾಗಿ ಪೂಜೆ ಮಾಡಲ್ಲ ರೀ. ಮಣ್ಣಾಗಿಂದ ಪೂಜೆ ಮಾಡ್ತೀವಿ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ? ನೀವು ಯಾವ ಥರ ಊರಲ್ಲಿ ಯಾರಾದರೂ ತೀರ್ಕೊಂಡ್ರೆ ಮಣ್ಣಾಗಿಂದ ಪೂಜೆ ಮಾಡ್ತಿರೋ ಮತ್ತು ರಾಶಿ ಮ್ಯಾಗ ಒಬ್ರೊಬ್ರು ಪೂಜೆ ಮಾಡಿಬಿಡ್ತಾರೆ. ಯಾಕಂದ್ರೆ ಸತ್ತಿರ್ತಲ್ಲ ರಾಶಿ, ಅದು ರಾಶಿ ತೀರ್ಕೊಳ್ತಲ್ಲ ರಾಶಿ ಮ್ಯಾಗ ಅಂತೇಳಿ ಪೂಜೆ ಮಾಡ್ತಾರೆ. ನೀವು ಯಾವ ಥರ ಮಾಡ್ತೀರಿ? ನಾವು ಒಮ್ಮೆ ರಾಶಿ ಅವ್ರ ಮನ್ಯಾಗ ಅಲ್ಲಿ ಸತ್ತಿರ್ತಾರೆ ನೋಡಿ, ಇನ್ನು ಮಣ್ಣು ಕೊಡೋಕ್ಕಿಂತ ಮೊದಲೇ ಪೂಜೆ ರಾಶಿ ಮ್ಯಾಗ ಪೂಜೆ ಮಾಡಿಬಿಡ್ತಾರೆ. ಈ ಕಡೆ ಇಲ್ಲಿ ನಮ್ಮ ಗಂಡು ಮನ್ಯಾಗ ಬಂದು ಆಮೇಲೆ ಮಣ್ಣಾಗಿಂದ ಎಲ್ಲ ಒಬ್ರೊಬ್ಬರು ದೇವ್ರ ಕಡಿದವ್ರು ಪಾಡಿ ಕಡ್ದಿರ್ದು ಮನೆ ಪನಿ ತೊಳಿತಾರೆ. ನಾವೇನು ಆ ಥರ ಇಲ್ಲ ಸ್ನೇಹಿತರೆ. ಹಿಂಗಾಗಿ ಮಣ್ಣಾಗಿಂದ ಪೂಜೆ ಮಾಡ್ತೀವಿ ನೋಡಿ ನಾವು. ಈಗೇನು ನಿನ್ನೆ ದೀಪನ ಹಂಗೆ ಐತಿ ಸ್ನೇಹಿತರೆ, ಇವಾಗತ್ತೇನು ಪೂಜೆ ಮಾಡಲ್ಲ ನೋಡಿ. ಪೂಜೆ ಮಾಡಿಲ್ಲ, ನಿನ್ನೆ ದೀಪ ಹಂಗೆ ನಿನ್ನೆ ಇವತ್ತನೇ ಹಚ್ಚಿದ್ದು ದೀಪ ಇನ್ನೂ ಉರ್ವಾಕತ್ತೈತಿ, ಶಾಂತ ರೀತಿ ಅಂತ ಉರ್ಬೇಕ್ರಿ. ಅದೇ ಒಂದು ಮನುಷ್ಯ ನೆಮ್ಮದಿ ಆಗೈತೆ, ನನಗೆ ಫುಲ್ ಖುಷಿ ಆಗೈತೆ ರೀ. ಯಾಕಂದ್ರೆ ನಿನ್ನೆ ಇವತ್ತಿಗೆ ಹಚ್ಚಿದ ದೀಪನ ಇವತ್ತಿನ ತನಕ ಉರಿತೈತೆ ಅಂದ್ರೆ ಖುಷಿ ಆಗುತ್ತೆ. ಸಂಜೆನಾಗೂ ದೀಪ ಹಚ್ಚಿಲ್ರಿ, ಅದೇ ದೀಪನೇ ಐತೆ ನೋಡಿ. ಅಷ್ಟೇ ಉದಿನ ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿದೆ. ನೀವು ಯಾವ ಥರ ಮತ್ತು ರಾಶಿ ಮ್ಯಾಗ ಪೂಜೆ ಮಾಡ್ತಿರೋ ಇಲ್ಲ ಮಣ್ಣು ಕೊಟ್ಟ ಮ್ಯಾಗ ಪೂಜೆ ಮಾಡ್ತಿರೋ ಅಂತ ಕಮೆಂಟ್ ಹಾಕಿ. ನಮ್ಮ ಕಡೆ ಮಾತ್ರ ಹಿಂಗೈತೆ ನೋಡಿ. ಅವ್ರ ಮನೆ ಕಡೆ ರಾಶಿ ಮ್ಯಾಗ ಪೂಜೆ ಮಾಡ್ತಾರೆ, ಈಗ ಗಂಡು ಮನೆ ಕಡೆ ಮಣ್ಣು ಕೊಟ್ಟ ಮ್ಯಾಗ ಪೂಜೆ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡಬೇಕು ಇವಾಗ. ಮತ್ತು ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮಿಂದ ಭಾಳ ಕಲ್ತೀವಿ ನಾವು ಅಂತೇಳಿ. ಆ ಥರ ಏನಿಲ್ಲ ಸ್ನೇಹಿತರೆ, ನಾನು ಜೀವನ ಹೆಂಗೈತಿ ನಾ ಆ ಥರ ಹೇಳ್ತೀನಿ. ಯಾಕಂದ್ರೆ ಕಷ್ಟದ ನಮ್ಮಂಥ ಪರಿಸ್ಥಿತಿ ಒಳಗಿದ್ದವ್ರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವು ಕೂಡ ಬದುಕಬೇಕಪ್ಪ, ಅಕ್ಕನೇ ಹೆಂಗೆ ತೋರಿಸ್ತಾವಳು ಆ ಥರ ನಾವು ಬದುಕಬೇಕಂತ ಭರವಸೆ ಹುಟ್ಟುತ್ತಾ. ಆದ್ರೆ ನಿಮ್ಮಿಂದ ಭಾಳ ಕಲ್ತೀವಿ ನಾವು ಅಂತ ಎಲ್ಲ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಮ್ಮಿಂದ ಇನ್ನೊಬ್ಬರು ಒಳ್ಳೆ ಕಲಿತಾರಲ್ಲ, ನಮ್ಮಿಂದ ಕೆಟ್ಟ ಕಲಿಸ್ಬಾರ್ದು ಇನ್ನೊಬ್ರಿಗೆ. ನಮ್ಮಿಂದ ಆದಷ್ಟು ಒಳ್ಳೆ ಕಲಿಸಿದ್ರೆ ಭಾಳ ಖುಷಿ ಆಗುತ್ತೆ. ನನಗೆ ಮಾತ್ರ ಖುಷಿ ಆಯ್ತು ಅವ್ರ ಕಮೆಂಟ್ ನೋಡಿ. ನಮ್ಮಿಂದ ಒಂದು ಒಳ್ಳೆಯ ಯಾವ್ದರಲ್ಲಿ ಅಕ್ಕ ನಿಮ್ಮ ವಿಡಿಯೋ ಚಲೋ ಇರ್ತಾವೆ, ಚೆನ್ನಾಗಿ ಬರ್ತಾವೆ, ನಿಮ್ಮಿಂದ ಒಳ್ಳೆ ವಿಷಯ ಕಲ್ತಿ ನಾವು ಅಂತ ಅಂತಿರಲ್ಲ. ನನಗೆ ಅಷ್ಟೇ ಒಳ್ಳೆ ಹೇಳಕತ್ತ ಅಕ್ಕನ ಬಡಿ ಖುಷಿ ಆಗೈತೆ. ಯಾಕಂದ್ರೆ ನಮ್ಮಿಂದ ಕಲಿಕ್ಕಿಂತ ನಾನು ಏನಿರ್ತೀನಿ ನನ್ನ ಜೀವನ ತೋರಿಸಿರ್ತೀನಿ ರೀ. ಹಂಗಂದ್ರೆ ನಮ್ಮಿಂದ ನೀವು ಕಲಿತಿರಲ್ಲ, ಅದು ಒಂಥರ ಖುಷಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತಲ್ಲ. ಒಂದೊಂದು ವಿಷಯ ಗೊತ್ತಿರೋ ವಿಷಯವನ್ನು ನಿಮಗೂ ಶೇರ್ ಮಾಡ್ತೀವಿ ಅಷ್ಟೇ ಸ್ನೇಹಿತರೆ. ನಮ್ಮ ಕಡೆ ಗೊತ್ತಿದ್ದದ್ದು ನಾನು ಅದಕ್ಕೆ ಇವತ್ತು ಅದನ್ನು ಶೇರ್ ಮಾಡೀನಿ ನೋಡಿ. ರಾಶಿ ಮ್ಯಾಗ ಪೂಜೆ ಮಾಡ್ತಾರೋ ಮತ್ತು ಇಲ್ಲ ಮಣ್ಣು ಕೊಟ್ಟು ಮ್ಯಾಗ ಪೂಜೆ ಮಾಡ್ತಾರೋ, ಯಾಕೆ ಇಂಥ ಒಂದು ವಿಷಯ ಯಾರಿಗೂ ಗೊತ್ತಿರಲ್ಲ ಅಂಥವನ್ನ ನಿಮಗೆ ಏನು ಮಾಡ್ತೀನಿ ಶೇರ್ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ನಮ್ಮಿಂದ ಕಲಿಯೋಕೆ ಏನಿದೆ ರೀ, ನಮ್ಮಿಂದ ನೀವು ಕಲಿದ್ರಿ, ನಿಮ್ಮಿಂದ ನಾವು ಕಲಿಬೇಕ್ರಿ. ನೀವು ಕಮೆಂಟ್ ಹಾಕಿರ್ತೀರಿ ಒಮ್ಮೆ ಅಕ್ಕ ಹಿಂಗೆ ಹಂಗೆ ಅಂತ, ಅವು ನೋಡಿ ನಾವು ಕಲಿತೀವಿ. ನಿಮ್ಮ ಕಮೆಂಟ್ಗಳು ನೋಡಿ ನಾವು ಕಲಿತೀವಿ. ನಮ್ಮ ವಿಡಿಯೋ ನೋಡಿ ನೀವು ಕಲೀರಿ ಅಷ್ಟೇ ಸ್ನೇಹಿತರೆ. ಯಾರು ಏನು ಒಯ್ಯಲ್ಲ. ನಮಗೆ ಗೊತ್ತಿರಲಿಕ್ಕೂ ಇನ್ನೊಬ್ರು ನೋಡಿ ಕಲಿ ಅಂತೇಳಿ ಮನುಷ್ಯ ಜನ್ಮ ದೇವರು. ಈಗ ಯಾವುದೋ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ನೋಡಿ ಕಲಿಯೋಕ್ಕಾಗಲ್ಲ, ಆಗೋದಿಲ್ಲ ಸ್ನೇಹಿತರೆ. ಮನುಷ್ಯ ಜನ್ಮನೇ ನಮಗೆ ಗೊತ್ತಿರಲಿಕ್ಕೂ ಇನ್ನೊಬ್ರು ನೋಡಿ ಕಲೀಲಿ ಅಂತ ಮನುಷ್ಯ ಜನ್ಮ ಆಗಿ ಹುಟ್ಟು ಬಂದೀವಿ. ಆದಷ್ಟು ಸಾಯಿತನ ಕಲಿತ್ರೂ ನಮಗಿನ್ನ ಎಷ್ಟು ಶಾಣ್ಯರಿದ್ದೀವಿ ಅಂದರೂ ತಳಗೆ ಸ್ನೇಹಿತರೆ. ಸಾಯಿತನ ಕಲಿತ್ರೂ ಅದು ಮುಗಿಯಲ್ಲ, ಕಲೀಲೇಬೇಕಾಗುತ್ತೆ. ಇನ್ನೊಬ್ರು ನೋಡಿ ಕಲೀದು ಭಾಳ ಇರ್ತೈತೆ ರೀ. ನಾನು ಮಾಡ್ತಾ ಅಂತೆಲ್ಲ ಯೂಟ್ಯೂಬ್ನಾಗ ಎಷ್ಟು ಐತ್ರಿ ಕಲೀದು. ಪ್ರತಿಯೊಂದು ಯೂಟ್ಯೂಬರ್ಗೆ ಗೊತ್ತಿರಲ್ಲ, ಒಬ್ಬರವ್ರಿಗೆ ಗೊತ್ತಿರುತ್ತಾ. ನಾನೇ 3 ಚಾನಲ್, ಇದು 3ನೇ ಚಾನಲ್ ರೀ ನನಗೆ. ಇಷ್ಟೆಲ್ಲ ಸ್ಟೆಪ್ಗಳದಾವು, ಇಷ್ಟೆಲ್ಲ ಯೂಟ್ಯೂಬ್ನಾಗ ಇದು ಮಾಡ್ಬೇಕು ಅನ್ನೋದು ಸತ್ಯ ದೇವರಾಣಿಗೆ ನನಗೇನು ಗೊತ್ತಿಲ್ಲ ಸ್ನೇಹಿತರೆ. ಹಂಗೆ ಯೂಟ್ಯೂಬ್ಗೆ ಬಂದು ಈಗೆಲ್ಲ ಕಲ್ತು ನೋಡಿ. ಇನ್ನೂ ಎಲ್ಲ ಕಲ್ತೀನಿ ಅಂದ್ರೆ ಇನ್ನೂ ನನಗೆ ಗೊತ್ತಿಲ್ಲ ವಿಷಯ ಎಷ್ಟೈತೋ ಎಷ್ಟೆಲ್ಲ ಗೊತ್ತಿಲ್ಲ. ಮನುಷ್ಯ ಜನ್ಮದಿಂದ ನೋಡಿ ಕಲಿಬೇಕು. ನಮಗೆ ಗೊತ್ತಿಲ್ಲಕ್ಕೂ ಇನ್ನೊಬ್ರು ಹೇಳೋದು ನೋಡಿ, ಇನ್ನೊಬ್ರು ಮಾಡೋದು ನೋಡಿ ಕಲಿತ್ರೆ ಅದೊಂದು ನಾವು ಮುಂದೊಂದು ಎಲ್ಲೇ ಹೋಗಿ ಮುಟ್ಟು ಗುರಿ ತಲುಪ್ತೀವಿ ಸ್ನೇಹಿತರೆ. ಇವಾಗ ಬನ್ನಿ ಮತ್ತೊಬ್ರು ಸಿಸ್ಟರ್ ಏನು ಕಮೆಂಟ್ ಹಾಕಿದಂದ್ರೆ, ಅಕ್ಕ ನೀವು ಕುಕ್ಕರ್ ಎಲ್ಲಿ ತೊಗೊಂಡಿರಿ ಅಂತ ಕಮೆಂಟ್ ಭಾಳ ಮೊನ್ನೆ ಹಾಕಿದ್ರು, ಇವತ್ತು ಹಾಕಿದ್ರು. ಮೊನ್ನೆ ಒಂದು ಕಮೆಂಟ್ ಬಂದಿತ್ತು, ಇವತ್ತೊಂದು ಕಮೆಂಟ್ ಬಂದಿತ್ತು, ಅಕ್ಕ ಕುಕ್ಕರ್ ಚಲೋ ಐತೆ ನೋಡಿ, ಎಲ್ಲಿ ತೊಗೊಂಡಿರಿ ಅಕ್ಕ ಟೇಲಿಂದ್ರಿ. ಅದು 5 ವರ್ಷ ವಾರಂಟಿ ಐತಿ ಸ್ನೇಹಿತರೆ. 5 ವರ್ಷ ಏನು ಆದ್ರೂ ಅವರೇ ಮಾಡಿಕೊಡ್ತೀವಿ ಅಂತೈತೆ. ಹುಬ್ಬಳ್ಳಿ ಒಳಗೆ ತೊಗೊಂಡಿನಿ ಕುಕ್ಕರ್. ಅದನ್ನು ಹುಬ್ಬಳ್ಳಿ ಬಟ್ಟೆ ತರಕ್ಕೆ ಹೋಗಿದ್ದೀನಿ ರೀ, ಅಲ್ಲಿ ಅಕ್ಕರಿದ್ರಲ್ಲ ಅವಾಗ ತೊಗೊಂಡಿನಿ ರೀ. 1500 ರೂಪಾಯಿ ಮುಟ್ಟೈತಿ ಸ್ನೇಹಿತರೆ ಕುಕ್ಕರ್ಗೆ. ಚಲೋ ಐತೆ ನೋಡಿ ಕುಕ್ಕರ್, ಮಸ್ತ್ ಐತಿ. ನನಗೆ ಇಷ್ಟ ಆಯಿತು ಕುಕ್ಕರ್, ಅದಕ್ಕೆ ತೊಗೊಂಬಂದೆ. ಇನ್ನೂ ಒಂದು 3 ಲೀಟ್ರ್ ತೊಗೋಬೇಕನ್ನೋ ಐತ್ರಿ ಅಂತದ. ಅದಕ್ಕೂ 1500 ಹೇಳಿದ್ರಿ 3 ಲೀಟ್ರಕ್ಕೆ. ಮತ್ತು ಇಲ್ರಿ
3 ಲೀಟ್ರಕ್ಕೂ 1500, 2 ಲೀಟ್ರಕ್ಕೂ 1800 ಏನು ಹೇಳಿದ್ರು. 2 ಲೀಟ್ರಕ್ಕೆ ಎಷ್ಟು ಸಾಣ್ ತೊಗೋತೀವಿ ರೇಟ್ ಅಷ್ಟು ಜಾಸ್ತಿ ಅಂತ. 5 ಲೀಟ್ರ್ ತೊಗೋರಿ ಅದೇ 1500, 3 ಲೀಟ್ರ್ ತೊಗೋರಿ ಅದೇ 1500, 2 ಲೀಟ್ರ್ ತೊಗೋರಿ 1800 ಹೇಳಿದರು. ಹಿಂಗಾಗಿ ಸಣ್ಣದಕ್ಕೆ ಹೆಂಗಾದರೂ ಸಣ್ಣ ನೋಡ್ರಿ ಬಟ್ ಹೆಂಗೆ ಜಾಸ್ತಿ ಕಾಸ್ಟ್ಲಿ ಇರ್ತಾವಲ್ಲ ಹಂಗೆ ಸಾಮಾನು ಒಳಗೂ ಸಣ್ಣ ಸಾಮಾನಕ್ಕೆ ಭಾಳ ಕಾಸ್ಟ್ಲಿ ಐತೆ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ನೋಡಿ ಸ್ನೇಹಿತರೆ, ನಾಷ್ಟಾನು ಆಯಿತು. ನಾಷ್ಟ ಆಗಿಂದ ಅಷ್ಟು ಬಾಂಡೆ ತಿಕ್ಕಿದೆ. ಬಾಂಡೆನೆಲ್ಲ ತಿಕ್ಕಿ ನೋಡಿ, ಬಾಂಡೆನೆಲ್ಲ ತಿಕ್ಕೊಂಡು ಇವಾಗ ಇಷ್ಟು ಉಪ್ಪಿಟ್ಟಿನ ಪಪ್ಪಿಟ್ಟಿನ ಎಲ್ಲ ತಿಕ್ಕೀನಿ, ಎಲ್ಲ ಕ್ಲೀನ್ ಮಾಡಿ ನೋಡಿ. ಮನೆ ಎಲ್ಲ ಕ್ಲೀನ್ ಆಗೈತೆ. ಬಟ್ಟೆನೂ ಬಡ್ದು ಹಾಕೀನಿ. ಮುದ್ದೆ ಒಳಗೆ ಹೋಗ್ಬೇಕು. ಟೈಮ್ ಬಂದು 12:30 ಆಗೈತೆ. ರೆಡಿ ಆಗ್ಬೇಕ್ರಿ. ಇನ್ನು ಮುದ್ದೆ ಒಳಗೆ ಹೋಗೋಕೆ ಅಲ್ಲೇ ಅಮರ್ ತೀರ್ಕೊಂಡಾರಲ್ಲಿ ಹೋಗಲ್ಲ, ಗಾಡಿ ಹತ್ತಲ ಐತೆ. ಹಿಂಗಾಗಿ ಸ್ವಲ್ಪ ಲೇಟಾಗಿ ಹೋದ್ರೆ ಹತ್ತು ಬಿಡು ಅಂತ ನಿಂತಿದ್ದಕ್ಕೂ ನಾ ಮಣ್ಣು ಆಗವಲ್ದು ಸ್ನೇಹಿತರೆ. ಏನು ಮಾಡಬೇಕು, ಮಣ್ಣು ಅಂತಂದ್ರೆ ಪೂಜೆ ಮಾಡಿ ಹೋಗ್ಬೇಕಂತ ನಾನು ನಿಂತೀನಿ. ಮಣ್ಣು ಆಗವಲ್ದು ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ನಾನು ಮುದ್ದೆ ಒಳಗೆ ಹೋಗಕ್ಕೆ ರೆಡಿ ಆದ. ಟೈಮ್ ಬಂದು 3 ಗಂಟೆ ಆಯಿತು. ಎಲ್ಲ ಕೆಲಸ 12:30 ಮುಗಿದತ್ರಿ. ಮತ್ತು ಶೇಂಗಾ ಹುರಿದೆ. ಶೇಂಗಾ ತಿನ್ಕೋತಕ್ಕೆ ಕುಂತೆ. ಶ್ರಾವಣ್ ಕುಮಾರ ಬಂದ, ಅವಗಿಷ್ಟು ಕಾಳು ಮಾಡಿಕೊಟ್ಟೆ. ಶೇಂಗಾ ಹುರು ಕೊಟ್ಟಿನಿ ಅವಗಿಸು. ಅವನು ಕೂಡ ಅಲ್ಲೊಬ್ರ ಮನೆ ಬಿಟ್ಟು ಹೋಗ್ತೀನಿ ಸ್ನೇಹಿತರೆ. ಬನ್ನಿ, ಇವಾಗ ಸ್ವಲ್ಪ ಮುದ್ದೆಕ್ಕೆ ಹೋಗೋದು ಏನು ಅವಶ್ಯಕತೆ ಇತ್ತಂದ್ರೆ ಬಿಟ್ಟಿದ್ದೀನಿ ರೀ. ಯಾಕೆ ಇಲ್ಲ ಬಿಡು, ಲೇಟ್ ಆಗೈತೆ, ಎಲ್ಲಿ ಹೋಗೋದು ಅಂತ ಬಿಟ್ಟಿದ್ದೆ. ಈಗ ಹೋಗಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ತಿಕ್ಕು ಪೇಸ್ಟ್ ಇಲ್ಲರಿ. ಮತ್ತು ಮುಂಜಾನೆ ಪುಟ್ಟಕ್ಕ ಮನೆಯಾಗ ಸೊಮ್ಮಂದು ತಿಕ್ಕೀವಿ. ಮತ್ತು ಒಳ್ಳೆ ಮಳೆ ಹೋದ್ರೆ ಅಷ್ಟೋ ಸರಿ ನೋಡಿ. ಮುಂಜಾನೆ ಶ್ರಾವಣಿಗೆ ಕಳ್ಸಿದ್ದೀನಿ ರೀ. ಮೊನ್ನೆ ಒಂದು ತರಿಸಿದ್ದೆ 10 ರೂಪಾಯಿದು. ಈಡಾಗ ಸ್ನೇಹಿತರೆ 10 ರೂಪಾಯಿ ತರಿಸ್ತೀವಲ್ಲ, ಈಡಾಗಲ್ಲ. ಅದಕ್ಕೆ ಒಂದು ಅಲ್ಲಿ ತಿಕ್ಕೊಂಡು ಪೇಸ್ಟು ಮತ್ತು ಅಕ್ಕಿ ಎಣ್ಣೆಕ್ಕೆ ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಮಿಷನ್ ಇಲ್ಲರಿ. ಮೇನ್ ಇದು ರಾಟಿ ಮಿಷನ್ ಇಲ್ಲ ಸ್ನೇಹಿತರೆ. ಹೊಲ್ಯಾಕೆ ಆಗವಲ್ದು. ಕಾಲಿಲೆ ಕಾಲು ಭಾಳ ನೋಯಾಕತ್ತಾವು. ಹಂಗಂದ್ರೆ ಕಾಲಿಲೆ ಹೊಲದು ಕಾಲು ಸುಸ್ತಾಗಿ ದಿನ ಮಿಷನ್ ಹೊಲ್ದೋಡಿ ಹೊಲಿಗೆ ಹಾಕು ಪಲಿಗೆ ಹಾಕು ಬಂದು ಬರ್ರನ್ನ ಹೋತಾ ಇವು ಮಿಷನ್ ಆದ್ರೆ. ಇಲ್ಲಿಕ್ಕಂದ್ರೆ ಕಾಲೇ ತುಳಿದಂದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ. ಹಿಂಗಾಗಿ ಅದಕ್ಕೆ ಹೋಗೇ ಬಿಟ್ರಾತು. ಟೈಮ್ ಬಂದು 3 ಗಂಟೆ ಆಗಿ ಬಂದೈತಿ. ನಾ ಶ್ರಾವಣಿ ಡ್ರೆಸ್ಸಿಗೆ ಕೊಳ್ಳಿಲ್ರಿ ರೊಕ್ಕ. ಮಿಷನನ್ನು ತೊಗೊಂಬಂದ್ರಾತು, ಎಷ್ಟು ಬಿಡ್ತಾವೆ ಎಷ್ಟಿಲ್ಲ ಅಂತೇಳಿ ಅನ್ಕೊತೀನಿ. ಆದ್ರೆ ಆಫರ್ನೇ ಅದಾವ ಅಂತ. 1250 ರೂಪಾಯಿ ಆಫರ್ನೇ ಅದಾವು. ಯಾರಿಗಾದ್ರೆ ಬೇಕಾದ್ರೆ ಎಷ್ಟು ಸ್ನೇಹಿತರೆ. ಇದೇ ಕ್ವಾಲಿಟಿ ನೋಡಿ, ಸೇಮ್ ಇದೇ ಥರ ಮಿಷನ 1250 ರೂಪಾಯಿ ಅದ ನೋಡಿ ಸ್ನೇಹಿತರೆ. ಬೇಕಾದ್ರೆ ಹೇಳಿ, ನಿಮಗೂ ಕೂಡ ವಿಡಿಯೋ ಶೇರ್ ಮಾಡಿದ್ರೆ ಮಾಡ್ತೀನಿ. ಅಂಗಡಿ ವಿಡಿಯೋ ಮಾಡಿದ್ರೆ ಮಾಡ್ತೀನಿ. ಇವತ್ತು ಹೋಗಿ ಬರ್ತೀನಿ ರೀ. ಹೆಂಗೆ ಇವತ್ತು ವಿಡಿಯೋ ಮಾಡ್ಕೊಂಬಂದಿರ್ತೀನಿ. ಅದನ್ನೇ ನಿಮಗೂ ಶೇರ್ ಮಾಡಿರ್ತೀನಿ. ಇಲ್ಲಿಕ್ಕಂದ್ರೆ ಇನ್ನೊಂದ್ಸಲ ಹೋಗಿ ವಿಡಿಯೋ ಮಾಡ್ಕೊಂಬರ್ತೀನಿ ಖಂಡಿತ. ಅದೇ ತೊಗೊಂಡು ಕೇರಿ ಇವಾಗ 3 ಗಂಟೆ ಆಗೈತೆ. ಒಳ್ಳೆ 5 ಗಂಟೆಗೆ ಬರಬೇಕು. ಶ್ರಾವಣ್ ಕುಮಾರ್ 4ಕ್ಕೆ ಶ್ರಾವಣಿ ಬರ್ತಾಳೆ. ಹೆಂಗೆ ಕರ್ಕೋತಾಳ ಅಂತೇಳಿ ನಿಂತೋಡಿ. ಇನ್ನೂ ಕೆಲಸ ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಮಾಡ್ಕೊಂಡು ಶೇಂಗಾಕ್ಕೆ ಹೋಗಿದ್ನೆಲ್ಲ 3 ದಿನ. ಶೇಂಗಾಕ್ಕೆ ಬಿಸಿಲಾಗ ಸುಸ್ತಾಗಿ ಅಟ್ಯಾಕರ್ ಆಗೈತ್ರಿ. ಇವತ್ತು ನೆಳ್ಳಾಕ ಕುಂತು ಶೇಂಗಾ ಹುರ್ಕೊಂಡು ತಿಂದು ಶೇಂಗಾ ಬೆಲ್ಲ ತಿಂದು ತಯಾರಾಗಿ ನೋಡಿ ಮುದ್ದೆ ಬಳಕ. ಬನ್ನಿ ಸ್ನೇಹಿತರೆ, ಹೋಗೋನು. ಎಲ್ಲರೂ ಕಮೆಂಟ್ ಓದಿ ಭಾಳ ಖುಷಿ ಆಗುತ್ತೆ. ಒಬ್ಬರು ಆಂಟಿ ನೀವು ಅವಿ ಸಣ್ಣ ಮಕ್ಳು ಇದ್ದಿರ್ಬೇಕ್ರಿ. ಶ್ರಾವಣ್ ಕುಮಾರ್ ಕೈಯಾಗ ಹಾಯ್ ಅಂತ ತಿಳ್ಸಂತ್ಯಾರ. ಖಂಡಿತ ಒಳ್ಳೆ ಬಂದ ತಕ್ಷಣ ಶ್ರಾವಣಿನೂ ಬರ್ತಾಳೆ, ಶ್ರಾವಣ್ ಕುಮಾರ್ ಬರ್ತಾ. ಖಂಡಿತ ಅವ್ರ ಕಡೆ ಹಾಯ್ ಹೇಳಿಸ್ತೀನಿ. ಪುಟ್ಟಿ ನಿನಗೆ ಪುಟ್ಟದ ಗೊತ್ತಿಲ್ಲ. ಆದ್ರೆ ಆಂಟಿ ಶ್ರಾವಣ್ ಕುಮಾರ್ ಕೈಯಾಗ ಹಾಯ್ ಹೇಳಿಸ್ರಿ ಅಂತೇಳಿ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಶ್ರಾವಣ್ ಕುಮಾರ್ ಇಷ್ಟಪಡೋರು ಅದಲ್ಲಪ್ಪ ಅಂತೇಳಿ ಖುಷಿ ಆಯ್ತು ನೋಡಿ. ಕಮೆಂಟ್ ನೋಡಿ ಸ್ನೇಹಿತರೆ. ನಾವು ಎಷ್ಟೋ ಬೆಳಿತೀವಿ ಅಂದ್ರೆ ಕಾಲು ಎಳೆಯೋರು ಭಾಳ ಮಂದಿ ಇರ್ತಾರೆ. ಬೆಳೆಯೋರಿಗೆ ಏನು ಸಪೋರ್ಟ್ ಮಾಡ್ತಿರ್ತಲ್ಲ ಅವ್ರು ಕಂಡ್ರೆ ಭಾಳ ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ನಮ್ಮ ಕೈಲೇ ಇನ್ನೊಬ್ರು ಕಾಲು ಎಳೆ ತಕ್ಕಂಗೆ ಇರಬಾರ್ದು. ಅವರು ನಮ್ಮ ಇನ್ನೊಬ್ರು ಮುಂದಕ್ಕೆ ಹೋಗೋಕೆ ಮೆಟ್ಟಲಾಗಿ ನಿಂದಿರಬೇಕು ಸ್ನೇಹಿತರೆ. ಯಾರೋ ಬೇಜಾರನಾಗಿರ್ತಾರೆ ಅಂದ್ರೆ ಅಲ್ಲಿ ಯಾರ್ಯಾರ ಕಷ್ಟದಾಗಿರಲಿ ನಮ್ಮ ಕೈಲಾದ್ರೆ ಹೆಲ್ಪ್ ಮಾಡಬೇಕು. ಇಲ್ಲಿ ಕಷ್ಟದಾಗಿದ್ದವ್ರಿಗೆ ಹೆಲ್ಪ್ ಮಾಡಬೇಕು. ಬೇಜಾರನಾಗಿದ್ದವ್ರಿಗೆ ಧೈರ್ಯ ತುಂಬಬೇಕು. ಅದೇ ಒಂದು ಮನುಷ್ಯತ್ವ ಗುಣ ನೋಡಿ ಸ್ನೇಹಿತರೆ. ನಾನು ಇದನ್ನೇ ಅಳವಡಿಸ್ಕೊಂಬಂದೀನಿ. ನೀವು ಕೂಡ ಎಲ್ಲರೂ ಇದನ್ನೇ ಅಳವಡಿಸೋರಿ. ಯಾರಿಗೂ ಇನ್ನೊಬ್ರಿಗೆ ಕಷ್ಟ ಅಂತ ಕೊಡಬೇಡಿ. ಇನ್ನೊಬ್ರಿಗೆ ಕುಗ್ಗಿರ್ತಲ್ಲ ಅವ್ರಿಗೆ ಒಂದು ಸ್ವಲ್ಪ ಎಷ್ಟು ನಮ್ಮ ಮಾತುಗಳು ನಮ್ಮ ಮನಸ್ಸಿನಾಗಿರ್ತಾವೆ ಅಷ್ಟು ಮಾತುಗಳು ಹೇಳಿ ಅವ್ರು ಎದ್ದು ನಿಂದಿರ್ಸ್ಬೇಕ್ರಿ. ಕುಗ್ಗಕ್ಕೆ ಬಿಡಬಾರ್ದು. ಧೈರ್ಯದ 1-2 ಮಾತುಗಳೇ. ನಾವೇನು ಅವ್ರಿಗೆ ರೊಕ್ಕ ರೂಪಾಯಿ ಯಾರಿಗೂ ಏನೂ ಕೊಡೋಕ್ಕಾಗಲ್ಲ. 2 ಧೈರ್ಯದ ಮಾತುಗಳು ಹೇಳೋಕೆ ಹೇಳಬೇಕು. ಅದಕ್ಕೆ ಸ್ನೇಹಿತರೆ, ನಮ್ಗೆ ಯಾರು ನೋಡಿ ಹುರ್ಕೋತಿರ್ತಾರಲ್ಲ, ಹುರ್ಕೊಳೋರ್ ಮುಂದೆ ನಾವು ಇನ್ನೂ ಎಷ್ಟು ಹೆಚ್ಚಿ ಮಾಡ್ಬೇಕ್ರಿ. ಅವರೇ ನಮ್ಮನ್ನು ನೋಡಿ ನಾವು ಅವ್ರಿಗೆ ಹುರ್ಕೋತಾರಲ್ಲಪ್ಪ, ಅವ್ರು ಹಿಂಗೆ ಅಂತಾರಲ್ಲ ಹಂಗೆ ಅಂತಾರಲ್ಲ ಕುಗ್ಗಿದ್ವಿ ಅಂದ್ರೆ ಕುಗ್ಗಿಸ್ತಾರೆ ಸ್ನೇಹಿತರೆ. ಅವ್ರು ಏನು ಹುರ್ಕೋತಿರ್ತಾರಲ್ಲ, ಹುರ್ಕೊಳೋರ್ ಮುಂದೆ ಇನ್ನಷ್ಟು ಜಾಸ್ತಿ ಅವ್ರು ಎಷ್ಟು ಹುರ್ಕೋತಿರ್ತಾರಲ್ಲ ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ನಾವು ಇನ್ನೂ ಜಾಸ್ತಿ ಬೆಳಿಬೇಕ್ರಿ. ಬೆಳೆದಾಗ ಅವರೇ ಹುರ್ಕೊಂಡವ್ರು ಅಲ್ಲೇ ಇರ್ತಾರೆ ಸ್ನೇಹಿತರೆ.
ಈಗ ನಾವು ಅವ್ರು ಹುಡ್ಕೋತಾರಂತ ನಾವು ಟೆನ್ಷನ್ ಮಾಡ್ಕೊಂಡು ಕೂತೀವಿ ಅಂದ್ರೆ ಅವ್ರು ನಗ್ತಿರ್ತಾರೆ, ನಾವು ಅತ್ತಿರ್ಬೇಕಾಗತ್ತೆ. ಅವರು ಒಳ್ಳೆ ಅವರು ಏನೈತಿ ನಾವು ಅದ್ರಕ್ಕಿಂತ ಹೆಚ್ಚಿಗೆ ಬೆಳೆಯಕತ್ತೀವಿ ಅಂದ್ರೆ ಅವರೇ ಅಳಬೇಕು. ನಮ್ಮನ್ನ ಬೆಳೆದು ನೋಡ್ಲಾಕ ಅವರೇ ಅಳ್ಬೇಕು, ನಾವು ಅಳಬಾರ್ದು ಯಾವತ್ತು. ಹುರ್ಕೊಳೋರ ಮುಂದೆ ಎಂದೂ ತಲೆ ತಗ್ಗಿಸ್ಬಾರ್ದು, ತಲೆ ಎತ್ತೇ ನಿಂದಿರ್ಬೇಕು ಸ್ನೇಹಿತರೆ. ಯಾಕಂದ್ರೆ ನಮ್ಮ ತಪ್ಪಿರಲ್ಲ. ಬನ್ನಿ ಸ್ನೇಹಿತರೆ ಹೋಗೋಣ ಇವಾಗ. ಏನೋ ಮಾತು ಬಂದು ಮಾತು ಹಂಗೆ ಹೊಂದ್ಕೊಂಡು ಮಾತು ಹತ್ತವ್ರಿ. ಹಂಗೆ ನೋಡಿ ಸ್ನೇಹಿತರೆ, ಯಾವುದೋ ಒಂದು ಮಾತಾಡೋಕೆ ಹೋಗಿ ಯಾವುದೋ ಬರ್ತೈತಿ. ಇವಾಗ ಮುದ್ದೆ ಒಳಗೆ ಹೋಗಿ ಮಿಷನ್ ತೊಗೊಂಬರೋಣ ಬನ್ನಿ. ಮುದ್ದೆ ಒಳಗೆ ಹೋಗ್ತೀನಿ, ಅಂಗಡಿ ಶೇರ್ ಮಾಡ್ತೀನಿ. ಹೋಗು ಬನ್ನಿ ಸ್ನೇಹಿತರೆ. ಸಾವುಕುಮಾರನ ಬಿಟ್ಟು ಕಿಲಿ ಹಾಕೊಂಡು ಹೋಗ್ತೀನಿ. 3 ಗಂಟೆ ಆಗೈತಿ, ಒಳ್ಳೆ ಯಾವತ್ತಿ ಬರ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ಮುದ್ದೆ ಬಳಕ ಇವಾಗ ಬಂದೆ ನಾನು ಕೂಡ. ಎಲ್ಲ ಏನು ತಳಗ ಇಲ್ಲಿ ಏನೂ ಇಲ್ಲ ಸಿಗೋಡಿ ಸ್ನೇಹಿತರೆ. ಸರ್ಕಲಿಂದ ತಳಗೆ ಬಂದೇ ಬರ್ತೀನಿ. ಏನು ಕಾಯಿಪಲ್ಲೆ ಇಲ್ಲ, ಏನಿಲ್ಲ. ಎಲ್ಲ ಫುಲ್ಲು ತಳಗೆ ಕೆರವಂಡಿಗೆ ಹೋಗ್ಬೇಕಂತ ಸ್ನೇಹಿತರೆ. ಹೋಗಬೇಕು ಸ್ನೇಹಿತರೆ. ಹೋಗು ಕಾಯಿಪಲ್ಲೆ ಎಲ್ಲ ಕಾಯಿಪಲ್ಲೆ ನನಗೆ ಏನೇನು ಬೇಕು ಎಲ್ಲ ತೊಗೊಂಡು ಅವ್ರಿಗೆ ತಿನ್ನಕ್ಕೆ ಅದು ತೊಗೊಂಡು ಕೇರಿ ನಾನು ಮತ್ತೆ ಬಂದು ನಿಮ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಲ್ಲೇ ಮಿಷನ್ ತರಕ್ಕೆ ಹೋಗಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬಂದು ನೋಡಿ ಇಲ್ಲೇ ಬಾದಾಮಿ ಅಲ್ಲಿ ಈ ಸೈಡ್ ಬಂದಿದ್ರೆ ಬಾದಾಮಿ ಅಲ್ಲಿ ಕುಡ್ದು ಹೋಗ್ತೀನಿ ರೀ. ನೀರೇನು ಮಿಕ್ಕಿತ್ತು, ಬಿಸಿಲಾಗ ಬಂದೆ ನಾನು. ಮಟ ಬಿಸಿಲಾಗಿ 2-3 ಆಗಿ ಟೈಮು. ಇಲ್ಲಿ ಬರಾಗ 4 ಗಂಟೆ ಆಗೈತೆ ನೋಡಿ. ತೊಳ್ಯಕ್ಕೆ ಹೋಗಿ ಮ್ಯಾಕ್ ಬಂದೆ. ಮತ್ತು ಎಲ್ಲ ಸಂತಿ ತೊಗೊಂಡು ಈ ಕಡೆ ಬಸ್ ಸ್ಟ್ಯಾಂಡ್ ಹೋಗೋ ದಾರಿ, ಈ ಕಡೆ ಮಿಷನ್ ತರೋದು, ಈ ಕಡೆ ತಳ್ಯಕ್ಕೆ ಹೋಗೋ ದಾರಿ, ಈ ಕಡೆ ಏನೈತೆ ಬಜಾರ್ಗೆ ಹೋಗೋ ದಾರಿ. ಎಲ್ಲ 4 ದಾರಿ ಕೂಡಿ ಸ್ನೇಹಿತರೆ. 4 ದಾರಿಗೇನೆ ಇಲ್ಲಿ ಬಾದಾಮಿ ಹಾಲು ಮಾಡ್ತಾರೆ. ಇಷ್ಟ ಆಗುತ್ತೆ ನೋಡಿ. ನಾನು ಬಾದಾಮಿ ಹಾಲು ಇಲ್ಲಿ ಇಷ್ಟ ಆಗ್ತಾವೆ. ಕುಡ್ದೆ ಸಂತಿ ಮಾಡ್ಕೊಂಬಂದು ಇಟ್ಟೀನಿ ರೀ. ಇಲ್ಲೇ ಅನಂತ ಹಾಕಿಟ್ಟು ಮಿಷನ್ ತರಕ್ಕೆ ಹೋಗ್ಬೇಕು ಸ್ನೇಹಿತರೆ. ನೋಡಿ ಬಾದಾಮಿ ಹಾಲು ಕುಡಿ ಬರ್ರಿ ಎಲ್ಲರೂ ಯೂಟ್ಯೂಬ್ ಫ್ಯಾಮ್ಲಿನೂ. ಬಾದಾಮಿ ಹಾಲು ಕುಡಿ ಬರ್ರಿ. ಬಾದಾಮಿ ಹಾಲು ಮಸ್ತ್ ಇರ್ತಾರೆ. ಇಲ್ಲಿ ಮುದ್ದೇವಾಳ ಸೈಡ್ ಬಂದವರಿದ್ರೆ ಕುಡ್ದು ಹೋಗಿ. ಅಲ್ಲಿ ನಿಂತ ಸೀದಾ ದೇವ್ರ ಗುಡಿ ಹತ್ರ ಸಾ ಮಾಡ್ಕೊಂಡು ಹೊಂಟಿ ನೋಡಿ. ಮಿಷನ್ ಅಂಗಡಿಗೆ ಹೊಂಟೀನಿ. ಆ ಕೈಚಲ್ ಎಲ್ಲ ಇಟ್ಟು ಬಂದು ಸ್ನೇಹಿತರೆ. ಪರ್ಸ್ ಹುಡ್ಕೊಂಡು ಹೊಂಟಿ ನೋಡಿ ಸ್ನೇಹಿತರೆ. ಈ ಕಡೆ ಮಿಷನ್ ಇನ್ನೇನು ದೂರ ಇಲ್ಲರಿ. ಪರ್ಸ್ ಹುಡ್ಕೊ ಹೊಂಟೀನಿ. ಇನ್ನೇನು ಮಿಷನ್ ಅಂಗಡಿ ಇಲ್ಲೇ ಐತೆ ಸ್ನೇಹಿತರೆ. ದೇವ್ರಿದ್ರೆ ಭಕ್ತಿ ಭಾಳ ನೋಡಿ. ದೇವ್ರಿಗೆ ಸಾ ಮಾಡಿ ಮುಂದಕ್ಕೆ ಹೋಗೋದು. ಯಾಕಂದ್ರೆ ನನಗೆ ದೇವ್ರದ್ದೊಂದು ಸಾ ಮಾಡ್ಲಾರ ಸಮಾಧಾನ ಆಗಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಅಂಗಡಿ ಹೋಗಿ ಕಡೆ ಕಂಟಿನ್ಯೂ ನೋಡಿ ಸ್ನೇಹಿತರೆ. ಇಲ್ಲಿ ಬಂದೆ ನಾನು. ಬಂದು ಕಾಟನ್ ಅರ್ಬಿ ಹರ್ಸ್ಕೊಳಕತ್ತೀವಿ ನೋಡಿ. ಒಂದು ಮೀಟ್ರಿಗೆ ಎಷ್ಟು 35 ರೂಪಾಯಿ ಅಂತ ಸ್ನೇಹಿತರೆ. ಹಿಂಗಾಗಿ ತೊಗೊಂಡು ಕೇರಿ ಕಾಟನ್ ಅರ್ಬಿ ತೊಗೊಂಡು ಅಸ್ತ್ರ ಬೇಕಲ್ರಿ ಹೊಲ್ಸಾಕ ನನಗೆ. ಕೂತ್ ತೊಳಿಟ್ರೆ ಆಗೋದಿಲ್ಲ ರೀ ನನಗೆ ತಾಕಿದ್ದು. ಹಿಂಗಾಗಿ ಇಲ್ಲೇ ತೊಗೊಳಕತ್ತೀನಿ. ಅಸ್ತ್ರ ಅರ್ಬಿ ತೊಗೊಂಡು ಮಿಷನ್ ತೊಗೋತೀನಿ ರೀ. ಒಂದು ಭಾಗ 1 ಬರ್ತಾ, ಒಂದು ಭಾಗ 2 ಬರ್ತಾ. ಇದೇ ಅಂಗಡಿಯಾಗೂ ಮಿಷನ್ ಎಲ್ಲ ಸಿಗ್ತಾವ್ರಿ. ಇಲ್ಲಿ ಅಕ್ಕೋರು ಪಿಕೋ ಪಾಲು ಕೊಡಕ್ಕೆ ಬಂದಿದ್ರು. ಮತ್ತು ಹಂಗೆ ಅಸ್ತ್ರ ಅರ್ಬಿ ಇವು ಗಿರಾಕಿ ಇದ್ದೇ ಇರ್ತಾವೆ ಸ್ನೇಹಿತರೆ. ಇಲ್ಲಿ ಪಾಲು, ಅಸ್ತ್ರ ಅರ್ಬಿ ಮತ್ತು ರಾಟಿ ಮೆಟೀರಿಯಲ್ ಎಲ್ಲ ಸಿಗ್ತಾವ್ರಿ. ಹಿಂಗಾಗಿ ಚಂತನಕ್ಕೆ ಪುರ್ಸತಿ ಎಲ್ಲ ಗಿರಾಕಿ ಇದ್ದೇ ಇರ್ತಾವೆ. ಎಣ್ಣೆ ಪಾಕಿಟು ಇದೇ ಥರ ಸಿಗಲ್ಲ ನೋಡಿ. ಎಲ್ಲ ಥರ ಸಿಗ್ತಾವೆ ಸ್ನೇಹಿತರೆ. ಬಂದು ವಿಸಿಟ್ ಮಾಡಿ ಒಯ್ಯಿರಿ ಚಲೋ ಇರ್ತಾ. ಮುದ್ದೇಬಿಹಾಳ ಸುತ್ತಮುತ್ತ ಊರನ್ನೋರಿದ್ರೆ ಬಂದು ಒಯ್ಯೋದು ಭಾಳ ಚಲೋ ನೋಡಿ ಸ್ನೇಹಿತರೆ. ಇದು ಭಾಗ 1 ಬರ್ತ್ರಿ. ಭಾಗ 2 ಒಂದು ಬರ್ತಾ. ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ವಿಡಿಯೋ ಬಂದೇ ಬರ್ತಾವೆ ಸ್ನೇಹಿತರೆ. ಅನ್ನ ನೋಡಿ ಮಿಷನ್ ಮ್ಯಾಗ ರೊಟ್ಟಿ ಬಿದ್ದಿತ್ತು, ಅದನ್ನು ಹಚ್ಚಿದ್ರೆ ಆಯ್ತು ಅಂತೇಳಿ ಜಿಗಿದ ಪಟ್ಟಿ ತೊಗೊಂಡು ಹಚ್ಚಾಕತ್ತಾರೆ ಅಣ್ಣಾರು. ನೋಡಿ ಎಂಬ್ರಾಯ್ಡಿಂಗ್ ಮಿಷನ್ ಎಲ್ಲ ಥರ ಇದೆ ಅಲ್ರಿ. ಈ ಅಂಗಡಿ ಹೆಸರು ಎಲ್ಲ ಐತೆ ನೋಡಿ. ಎಲ್ಲ ಥರ ಮಿಷನ್ಗಳು ಅದಾವೆ. ರೋಡಿಗೆ ಐತ್ರಿ. ಜುಲ್ಪಿಬಾಯಿ ದವಾಖಾನೆ ಮುಂದಾಗುತ್ತೆ ನೋಡಿ ಸ್ನೇಹಿತರೆ. ಯಾರಾದರೂ ಜುಲ್ಪಿಬಾಯಿ ದವಾಖಾನೆ ಸುತ್ತಮುತ್ತ ಹಳ್ಳಿಯಾರಂದ್ರೆ ಜುಲ್ಪಿಬಾಯಿ ದವಾಖಾನೆ ಎಲ್ಲೈತಿ ಏನೋ ಗೊತ್ತೇ ಇರುತ್ತೆ ಅವರಿಗೆಲ್ಲ. ಈ ಅಂಗಡಿ ಎಲ್ಲಿ ಬರ್ತಂತ ಗೊತ್ತೇ ಆಗುತ್ತೆ. ಇವ್ರು ಯಾರು ಅನ್ನೋದು ಗೊತ್ತೇ ಆಗುತ್ತೆ. ನಾನು ಮನೆಗೆ ಬಂದು ನೋಡಿ ಸ್ನೇಹಿತರೆ. ಮನೆಗೆ ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಈ ವಿಡಿಯೋ ಇದು ಭಾಗ 2 ವಿಡಿಯೋ ರೀ ಇದು. ನಮ್ಮ ಮನೆಗೆ ಬಂದು ಆ ವಿಡಿಯೋ ಮಾಡ್ಕೊಳ್ಳೆ. ಹಿಂಗಾಗಿ ಇದಕ್ಕೆ ವಾಯ್ಸ್ ಓವರ್ ಕೊಡಾಕತ್ತೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಯಾಕಂದರೆ ಇದ್ದಂಗೆ ಹೇಳ್ಬಿಡಬೇಕು ಸ್ನೇಹಿತರೆ. ಏನು ಇಲ್ಲಾರ್ದು ಹೇಳಕ್ಕೆ ಹೋಗ್ಬಾರ್ದು. ಇದ್ರಾಗ ವಾಯ್ಸ್ ಓವರ್ ಕೊಡ್ತೀನಿ ರೀ. ಅದು ಇನ್ನೊಂದು ಏನು ಭಾಗ 2 ಬರ್ತಲ್ಲ ಆ ವಿಡಿಯೋದಾಗ ಮಾತಾಡಿದ್ದು ಬರ್ತ ನೋಡಿ ಸ್ನೇಹಿತರೆ. ಸಾವುಕುಮಾರ್ ಒಂದಿಷ್ಟು ಕಾಡಾಕತ್ತ ನೋಡಿ. ಏನು ಮಾಡೋದು. ಸಾವುಕುಮಾರ ಪೌಡ್ರ ಚೆಲ್ ಅಂತ ಎಲ್ಲ ಮಾಡ್ಯಾನಂತ. ಅವು ಏನೇನು ಕಿತಾಪತಿ ಮಾಡ್ಯಾನ ಏನಿಲ್ಲ. ನಾನು ಮುದ್ದೆದಾಗ ಏನು ತೊಗೊಂಬಂದೀನಿ ಭಾಗ 2ದಾಗ ಬರ್ತಾ. ಮುದ್ದೆದಾಗ ಏನು ಯಾವ ಮಿಷನ್ ಏನು ಎಲ್ಲ ಭಾಗ 2ದಾಗ ಬರ್ತಾ. ಈ ಭಾಗ 1 ವಿಡಿಯೋದಾಗ ಇಷ್ಟು ಬರ್ತ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಖುಷಿ ಆಗತೈತಿ ನನಗೂ. ಯಾಕಂದ್ರೆ ಮಿಷನ್ ತೊಗೊಂಬಂದ್ಯಲ್ಲ ಅಂತೂ ಮಿಷನ್ ತಂದೆ. ಗೊತ್ತಿ ಮಿಷನ್ ಬಂತು ಬಿಡಪ್ಪ ಮನೆಗೆ ಅನಿಸ್ತು ನೋಡಿ ಸ್ನೇಹಿತರೆ. ಏನೋ ಎಷ್ಟೋ ಗೊತ್ತಿರಲಿ ಗೊತ್ತಿರಬೇಕು. ನಮ್ಮ ಶಿವಕುಮಾರ್ ಏನೇ ಮಾತಾಡೋಣ. ಯಾಕೆ ಶಿವಕುಮಾರ್ ಸಲಾಗೇನೆ ಮುದ್ದೆಗೆ ಹೋದಂಗೆ ಆಯ್ತು. ಯಾಕೆ ಏನು ಅನ್ನೋದು ಭಾಗ 2ದಾಗ ಬರ್ತಾ. ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ ಪೌಡ್ರ್ ಚೆನ್ನ ಅಂತ ಹೆಂಗೆ ಚೆನ್ನ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ಅದನ್ನು.
ಸರಿ ಬಟ್ಟೆ ಗಿರಾಕ್ ಬಂದ್ರೆ ತೊಗೊಂಡು ಹೋದ್ರು. ಇದನ್ನ ಮನೆ ತೊಗೊಂಬಂದಿರಿ ಎಲ್ಲ ಖಾಲಿ ಏನಿಲ್ಲ ನೋಡಿ ಡಬ್ಬ ಎಲ್ಲ ಖಾಲಿ ಮಾಡಿ ಸ್ನೇಹಿತರೆ ಚಳ್ಕೇರಿ ಏನಂತಾರಲ್ಲ ಜೀವನ ನಿನ್ನ ಬದುಕು ಏನಾಯ್ತು ಜೀನಿ ನಿನ್ನ ಬದುಕು ಅಲ್ಲೇ ಆತದ. ನಾವು ಎಲ್ಲಾರು ₹1 ಹೋಗ್ತಾ ಶಣತನ ಮಾಡಿ ತೊಗೊಂಬರ್ತೀವಿ. ಜೀನಿನ ಬದುಕು ಅಲ್ಲೇ ಅಂತಾರಲ್ಲ ಹಂಗೆ ಆತು ನೋಡಿ ಸ್ನೇಹಿತರೆ. ನಂದು ಕೂಡ ನೀರು ಪೌಡ್ರ ಎಷ್ಟು ಚೆನ್ನ ನೋಡಿ ಬರ್ರಿ ಅಲ್ಲಿ ಗಿಲಾಸ್ನೇ ನೋಡಿ ಪೌಡ್ರ ನೀರ ನೋಡಿ ಸ್ನೇಹಿತರೆ. ಪೌಡ್ರ ಹಾಕಿಬಿಟ್ಟಾನ್ರಿ ನೀರಾಗ ತುಂಬ ಚೆಲ್ಲನ್ರಿ. ಏನು ಮಾಡ್ತೀವಿ ಸ್ನೇಹಿತರೆ ನನಗೆ ಮಾತ್ರ ಸಾಕಾಗೈತಿ ಕುಮಾರ್ ಸಲಾಗ. ನಾವು ಪಾನಿಪೂದು ಬಜ್ಜಿ ಅಂದರೆ ಅವರು ನೋಡಿ ಹೆಂಗೆ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ನೋಡಿ ಸಾಕಾಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಕತ್ಲನೇ ಆಯ್ತು ನೋಡಿ. ಒಂದು 2200 ಒಂದು ವ್ಯಾಪಾರ ಆಯ್ತು ರೀ. ಮತ್ತೊಂದು 481 ಇಷ್ಟು ವ್ಯಾಪಾರ ಆಯ್ತು ನೋಡಿ ಸ್ನೇಹಿತರೆ ಇವತ್ತು. ಬನ್ನಿ ಮತ್ತು ಅಡುಗೆ ಮಾಡ್ಬೇಕು ಏನು ರೈಟು ಅಡುಗೆ ಮಾಡ್ಕೊತೀನಿ. ದೇವ್ರ ಮುಂದೆ ಪಾಸ್ತೀನಿ ರೀ. ಈಗ ಪೂಜೆ ಮಾಡ್ಬೇಕು ರೀ. ಆ ಅಮ್ಮನ ಮಣ್ಣು ನಾ ಬರಾಗೈತೆ ನೋಡಿ. ನಮ್ಮ ಮುದ್ದೇಳು ಅಂತ ಬರಾಗ ಎತ್ತಿದ್ರಿ ಅಮ್ಮನ. ನಾ ಕುಂತಿದ್ದೆ ಇಲ್ಲೇ ಕುಂದಿರ್ತಿದ್ದೆ. ಹೋಗಿ ಮಿಷನ್ ತೊಗೊಂಬಂದು ನೋಡಿ ಸ್ನೇಹಿತರೆ. ಏನು ಮಾಡಿ ಶ್ರಾವಣಿ ಪುಟ್ಟಕ್ಕನ ಗಿಫ್ಟಾ ಇಂಥ ಕೊಡ್ತಾರೆ ಪುಟ್ಟಕ್ಕ ಗಿಫ್ಟು? ಬಳಿ ಸರ ಇಂಥ ಕೊಡ್ಬೇಕು. ಅಂಗಡಿ ತರ್ಬೇಕು ಹೋಗಿ. ರೊಕ್ಕಿಲ್ಲ ಐಡಿ ಹೆಂಗೆ ಮಾಡಿನ ಇವು ಏನಿದು? ಇದು ಬಲೂನು. ಇದು ಇದು ಮ್ಯಾಕ್ ಪುಗ್ಗ. ಇದು ಹಿಂಗೆ ಏನ ಕಟ್ಟಿರ್ತಾರೆ. ಇದು ಕೇಕ. ಇದು ಇದು ಹೂವ. ಇದು ದಿಲ್ ಹೆಂಗೆ ಇರ್ತನ? ಮತ್ತೆ ಒಳಗೊಂದು ಇದು ಚಾಕ್ಲೇಟು. ಇಷ್ಟು ಕೊಡ್ತೀವಿ ಪುಟ್ಟಕ್ಕೆ ಗಿಫ್ಟು. ಇದಕ್ಕೆ ಏನು ಮಾಡಕ್ಕೆ ಕಲರ್ ತುಂಬ್ತೀನಿ ಈಗ ನೋಡಿ ಸ್ನೇಹಿತರೆ. ಪುಟ್ಟಕ್ಕೆ ಗಿಫ್ಟ್ ಕೊಡೋಕ್ಕಾದ್ರೆ ರೆಡಿ ಮಾಡಾಕತ್ತ ಹೊಡಿಕಿ ಏನು ಮಾಡ್ತಾ ಮಾಡ್ರಿ. ಆಕೆ ಖುಷಿಯಾಗಿರಬೇಕು ಒಟ್ಟಾಟೆ ಸಾಕು. ತೆಗಿತಿ ಪುಟ್ಟಕ್ಕಂತ ಯಾಕೆ ಬರ್ತದೆ? ಪುಟ್ಟಕ್ಕಂತ ಯಾಕತ್ತ ಹೊಡಿಲಿ. ಪುಟ್ಟಕ್ಕೆ ಹೆಂಗದ ಹಂಗ ತೆಗಿಬೇಕು. ಹೆಂಗಾರ ಇಲ್ಲವ ಪುಟ್ಟಕ್ಕೆ ಹೆಂಗಿರ್ತ ಹಂಗೆ ತೆಗಿಬೇಕು. ಕೈ ಪುಟ್ಟಕ್ಕನ ಎಲ್ಲ ಮಾಡ್ತದೆ ಮಮ್ಮಿ. ನೀನು ಟೆನ್ಷನ್ ತಗೋಬೇಡ. ಏನು ಮಾಡಬೇಡ ಟೆನ್ಷನ್. ಅದೇನು ಕಿವಿ ಪುಟ್ಟಕ್ಕನಿಕ್ಕಿ ಅಯ್ಯೋ ನಾವು ಅಲ್ಲೇ ಅಯ್ಯೋ ಏನು ಶ್ರಾವಣಿದಾಗಿದ್ರಿ. ಪುಟ್ಟಕ್ಕನ ನಂಗೆ ಹೊಡಿ ಸ್ನೇಹಿತರೆ. ಪುಟ್ಟಕ್ಕೆ ಹಿಂಗದ ನೋಡಕ್ಕೆ ಎಷ್ಟೊಂದಾಗಲ್ರಿ. ಈಟ್ರ ಬಿಡಿಸಿದ ಹೇಳ್ರಿ ಅಕ್ಕಿ. ನಾ ಬನ್ನಿ ಸ್ನೇಹಿತರೆ ದೇವ್ರ ಮುಂದೆ 20 ಹಿಂಗಳು ಕೂಡಿ ಸಾಕಾಗೈತೆ ನೋಡಿ ಸ್ನೇಹಿತರೆ. ಅಕ್ಕಿ ಮಿಕ್ಸರ್ಗೆ ಹಾಕತ್ತೀನಿ ನೋಡಿ. ಇವಾಗ ಶ್ರಾವಣಿ ಕೂಡ ಇದು ಹೋಮ್ವರ್ಕ್ ಮಾಡಾಕತ್ತಾಳ್ರಿ. ಪುಟ್ಟಕ್ಕೆ ಹೋಗಿ ಗಿಫ್ಟ್ ಕೊಟ್ಟು ಇದಾಯ್ತು. ಅಕ್ಕಿ ಹೋಮ್ವರ್ಕ್ ಬರೆಯಾಕತ್ತಾಳ. ನಾನು ಅಕ್ಕಿ ಮಿಕ್ಸರ್ಗೆ ಹಾಕತ್ತೀನಿ. ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಇನ್ನೂ. ಬನ್ನಿ ಸ್ನೇಹಿತರೆ ಅಕ್ಕಿ ಮಿಕ್ಸರ್ಗೆ ಹಾಕಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಟೈಮ್ ಬಂದು ಎಲ್ಲ ಅಕ್ಕಿ ಮಿಕ್ಸರ್ಗೆ ಹಾಕಿದೆ ಎಲ್ಲ ಮಾಡಿದೆ. ಟೈಮ್ ಬಂದು 9 ಆಗೈತೆ ರೀ. 9 ಆಗೈತೆ ಸಣ್ಣ ಟೈಮು. ಇಕ್ಕಿ ಮಾತ್ರ ಊಟ ಮಾಡಿ ಊಟವನ್ನ ಒಲ್ಲ ಅಂತ ನೋಡಿ ಪಾನಿಪುರಿ ತಿಂದ್ರೆ. ಅವ ಮಾತ್ರ ಮುಕ್ಕೊಂದೇ ಬಿಟ್ಟ ಸ್ನೇಹಿತರೆ. ದಂಡಿ ಮುಕ್ಕೊಂತ ನೋಡ್ತಿರವ. ಉಳ್ಳಾಗಡ್ಡಿ ಹೋಳಿದೆ ಸ್ನೇಹಿತರೆ. ನಾನು ನೋಡಿ ಇಲ್ಲಿ ಉಳ್ಳಾಗಡ್ಡಿ ಹೋಳಿದೆ. ಏನಾದರೂ ಮಾಡಬೇಕಂತ ಮಾಡಬೇಡ ಅಂದರು 2 ಉಳ್ಳಾಗಡ್ಡಿ ಹೋಳಿದೆ ಅಲ್ಲಿಗೆ ಸರಿಸಿಬಿಟ್ಟು ನೋಡಿ. ಮತ್ತೇನು ಮಾಡಿ ಸ್ನೇಹಿತರೆ ಇನ್ನೂ ನೋಡಿ ಟಿಪ್ಪಿಂಗ್ ಕಟ್ಕೊಂಡು ಹೋಗಿದ್ದು ಮುಸ್ರಿ ನೋಡಿ. ಅದು ಏನು ಮಾಡೋದು ಇನ್ನೂ ಆಯ್ತು. ಮುಂಜಾನೆ ಉಪ್ಪಿಟ್ಟು ಐತ್ರಿ. ನಾನು ಅಕ್ಕಿ ಎಲ್ಲ ಮಿಕ್ಸರ್ಗೆ ಹಾಕಿ ಇಟ್ಟು ನೋಡಿ. ಯಾಕಂದ್ರೆ ಇದನ್ನು ಬುಡಕ್ಕೆ ಯಾಕೆ ಇಟ್ಟಿನಂದ್ರೆ ಇದು ಉಬ್ಬಿ ಬಂತಂದ್ರೆ ಇಟ್ಟು ಚೆಲ್ಲಿದ್ರು ಇದ್ರೊಳಗೆ ಬೀಳುತ್ತೆ ಅಂತೇಳಿ ಬುಡಕ್ಕಿದ ಒಂಥರ ಪ್ಲೇಟ್ ಇಟ್ಟು ಮ್ಯಾಗ ಒಂದು ಮುಚ್ಚಿ ನೋಡಿ ಸ್ನೇಹಿತರೆ. ನೋಡಿ ಮತ್ತು ತುಂಬ ಸ್ವಲ್ಪ ಅಂತ ಹೇಳಿದ್ರಿ ನೋಡಿ. ಇದು ಮ್ಯಾಗ ಮುಚ್ಚಿ ಬಿಡ್ತೀನಿ ರೀ. ಮತ್ತು ಅಲ್ಲಿಗೆ ಇಲ್ಲಿ ಬೀಳಿ ಸ್ನೇಹಿತರೆ ಮ್ಯಾಗ ಮುಚ್ಚೇ ಇಡ್ಬೇಕು ನೋಡಿ ಎಲ್ಲನೂ. ಬನ್ನಿ ಈ ಇದು ಉಬ್ಬಿ ಚೆಲ್ಲುತ್ತಾ ಎಲ್ಲ ಮನೆಯನ್ನು ಎಲ್ಲ ಎತ್ತಿಟ್ಟಿನಿ. ಮುಂಜಾನೆ ಬಾಂಡೆ ಹೊರಕ್ಕೆ ಹಿಡಿದು ಮನೆ ತೊಳಿಬೇಕು. ನಾಳೆಗೆ ಪೂಜೆನೂ ಮಾಡೀನಿ ಸ್ನೇಹಿತರೆ. ಬನ್ನಿ ಇವಾಗ ಇದು ರೀ ಮಿಷನ್ ನೋಡೋಕ್ಕೆ ಶ್ರಾವಣಿ ಮುಖ ಹೋಗಿ ಮ್ಯಾಗ ಹಾಸ್ಕೊಂಡಮ್ಮ ಹೋಗು. ನಾ ಮಿಷನ್ ಜೇಂಟ್ ಮಾಡ್ಬೇಕು ರೀ. ಪಿಕೋ ಮಿಷನ್ ತೆಗಿಬೇಕು. ಆ ಮಿಷನ್ ಜೋಡಿಸ್ಬೇಕು. ಈ ಮಿಷನ್ ಜೇಂಟ್ ಮಾಡಬೇಕು. ಬನ್ನಿ ಸ್ನೇಹಿತರೆ ಮಾಡೋಣ. ಈ ಮಿಷನ್ ಬಿಸ್ತೀನಿ ತೋರಿಸ್ತೀನಿ ನಿಮಗೆ ಏನದ ಅಂತೇಳಿ. ನಿಮ್ಮ ಮ್ಯಾಗ ಹಾಸೋ ಮುಖ ನಿಜ 90 ಆಗೈತವು ನೋಡಿ ಸ್ನೇಹಿತರೆ. ಪಿಕೋ ಮಿಷನ್ ಉಚ್ಚಿದೆ. ಇವಾಗ ಈ ಮಿಷನ್ ಉಚ್ಚಾಕತ್ತಿ ನೋಡಿ.
ನನಗೆ ಮೊದಲು ಮೊನ್ನೆ ವಿಷಯ ಮುಚ್ಚಬೇಕಾದ್ರೆ ಆಗಿಲ್ಲ ರೀ. ಯಾವತ್ತು ಟ್ರೈ ಮಾಡಿ ಮುಚ್ಚಾಕತ್ತೀನಿ. ಯಾಕೆ ಎಲ್ಲರಿಗೂ ಗಂಡು ಮಕ್ಳು ಅಂದ್ರೆ ಆಗಲ್ಲ ಸ್ನೇಹಿತರೆ, ನಾವು ಟ್ರೈ ಮಾಡಲೇಬೇಕು. ಇದನ್ನ ನಾನು ಗಂಡು ಮಕ್ಳು ಜೋಡಿಸ್ಕೊಟ್ಟಿದ್ರಿ, ನಾನೇ ಹಚ್ಚಿ ನಾನೇ ಜೋಡಿಸ್ತೀನಿ. ಎಲ್ಲಕ್ಕೂ ಅವರೇ ಬರಲಿ ಅಂದ್ರೆ ಆಗೋದಿಲ್ಲ ಸ್ನೇಹಿತರೆ. ಬನ್ನಿ ಉಸ್ತಿರ್ತಾರೆ ಮಿಷನ್ ಹಚ್ಚಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ತೋರಿಸ್ತೀನಿ ರೀ ಆ ಮಿಷನ್ದಾಗ ಏನೇನು ನಾನು ತೋರಿಸ್ಬೇಕಲ್ಲ ಸ್ನೇಹಿತರೆ ನಿಮ್ಗೆ. ಮಾಡಿದೆ ನೋಡಿ ಸ್ನೇಹಿತರೆ, ಹೊಲಸು ಎಷ್ಟೈತೆ ನೋಡಿ ಬುಡಕ್ಕೆ. ಹೂವಿನ ಕಡ್ಡಿ ಹಚ್ಚಿದು ಜಂಪರ್ ಹೊಲ್ದು ಮುತ್ತು ಹೊಲಸು ಹೊರ್ಸೋನಕ್ಕೆ ಬಿಡಕ್ಕೆ ಬರಲ್ಲ. ಇಷ್ಟು ಹೊಲಸು ಐತೆ ನೋಡಿ ಗಲೀಜ. ಬನ್ನಿ ಸ್ನೇಹಿತರೆ, ಇದಕ್ಕೆ ಏನಾಗುತ್ತೆ ಮಾಡ್ಸೊಂಬರ್ಬೇಕು ಇದನ್ನು. ಇದು ಮೂರು ಬಟ್ಟೆ ಐತೆ ನೋಡಿ, ಇಲ್ಲೇ ಮುರಿದೈತಿ. ಹಿಂಗಾಗಿ ಏನಾಗೈತೆ ಅನ್ನೋ ಸ್ನೇಹಿತರೆ ಗೊತ್ತಿಲ್ಲ. ಇದು ಮಾಡ್ಸಕ್ಕೆ ಒಯ್ಬೇಕ್ರಿ. ಇದನ್ನು ಇಷ್ಟು ನಟ್ ಹಾಕಿರ್ತೀನಿ. ಇದು ಇರಂಗೆ ಎಮರ್ಜೆನ್ಸಿ ಇರ್ತೈತೆ ರೀ. ಹೊಸ ತಂದೀವಿ ಅಂತೇಳಿ ಬಿಸಾಕ್ಬಿಡ್ರಿ. ಯಾವುದೇ ಸಹ ವಸ್ತು ಇರಲಿ ಒಂದು ಯೂಸ್ ಆಗ್ತಾರೆ. ಹೊಸದು ಹಳೇದಾಗೋದೇ ಏನೋ ಆಗ್ತಾರೆ ನೋಡಿ ಸ್ನೇಹಿತರೆ. ಹಣ್ಣೆಲ್ಲಿ ಉದ್ರಾಗ ಹಸಿರಲ್ಲಿ ನಗ್ತಿತ್ತಂತ ಹಂಗಾಗಿ ಸ್ನೇಹಿತರೆ, ಈಗ ಇದನ್ನು ಹಳೇದಾಗೈತೆ ಅಂತೇಳಿ ನಾವು ಬಿಸಾಕಿದ್ವಿ ಅಂದ್ರೆ ಹಣ್ಣೆಲ್ಲಿ ಉದ್ರಾಗ ಹಸಿರಲ್ಲಿ ನಗ್ತಿತ್ತಂತ ಹಂಗಾಗಿ ಸ್ನೇಹಿತರೆ. ಅದು ಹಸಿರಲ್ಲಿ ಗೊತ್ತಿಲ್ಲ. ನಾನು ಹಣ್ಣೆಲ್ಲಿ ಆಗಕ್ಕೆ ನಾನು ನೆಲಕ್ಕೆ ಬೀಳೋದಂತ ಗೊತ್ತಿಲ್ಲ ಸ್ನೇಹಿತರೆ. ಮಿಷನ್ ಮಾತ್ರ ಹುಚ್ಚಿಟ್ಟಿದ್ದಾಯ್ತು. ಹೊಸ ಮಿಷನ್ ತೆಗಿನ್ ಬನ್ನಿ. ಏನೇನು ಬಂದಾವ ಅಂತ ತೋರಿಸ್ತೀನಿ ನಿಮ್ಗೆ. ಈ ಹೊಸ ಮಿಷನ್ದು ಯಾವ ಅಂಗಡಿ ತಂದೀನಿ, ರೇಟ್ ಎಷ್ಟು ಎಲ್ಲನೂ ಬೇಕಾದ್ರೆ ಇನ್ನೊಂದು ವಿಡಿಯೋದಾಗ ಭಾಗ 2ನೇ ಬರ್ತೀರಿ. ಆ ವಿಡಿಯೋದಾಗ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ. ಇದ್ರಾಗ ಏನೇನು ಬಂದಾವಂದ್ರೆ ಮಾಡಿ ತಂದೀನಿ ಸ್ನೇಹಿತರೆ. ಇದೇನು ಯೂಸ್ ಇದ್ದಿಲ್ಲ ನನಗೆ. ಮೋಟ್ರ ಬಂದೈತೆ ನೋಡಿ, ಅದ್ರ ಮೇನ್ ಇಟ್ಟಾರ ಸೇಮ್ ಇಲ್ಲ ಐತಲ್ಲ, ಸೇಮ್ ಇಲ್ಲ ಐತಲ್ಲ ಇದು. ನೋಡಿ ಸ್ನೇಹಿತರೆ, ಇದು ಕಾಲ ತುಳಿದ್ರಿ. ಇವೆರಡು ನಾಟ್ ನೋಡಿ, ಬೆಲ್ಟೇ ಕೊಟ್ಟಿಲ್ರಿ ಅಣ್ಣ. ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ. ಇಷ್ಟೇ ಬಂದ ನೋಡಿ ಸ್ನೇಹಿತರೆ, ಬೆಲ್ಟ್ ಬಂದೇ ನೋಡಿ. ನಾನು ಫೋನ್ ಹಚ್ಚಿದೆ ಸ್ನೇಹಿತರೆ, ಇದನ್ನು ಮೋಟ್ರಾ ಇದು ಬೆಲ್ಟ್ ಕೊಡಲ್ಲ ಅಂತ ನೋಡಿ. ಬೆಲ್ಟ್ ಯಾಕೆ ಕೊಡಲ್ಲ ರೀ? ಮೋಟ್ರಾ ಕೂಡ ಬೆಲ್ಟ್ ಬರಲೇಬೇಕಿಲ್ರಿ ಸ್ನೇಹಿತರೆ. ಅದಕ್ಕೆ ನೋಡೋಣ್ರಿ, ಇದನ್ನೇ ನೋಡ್ತೀನಿ. ನಾಳೆ ವಾಪಸ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಇದನ್ನೇ ಮಾಡ್ಸೊಂಬಂದ್ಬಿಡ್ತೀನಿ ನೋಡಿ. ಮತ್ತೆ 2-3 ಇಟ್ಕೊಂಡು ಏನು ಮಾಡೋದು ಸುಮ್ಮನೆ ಎಲ್ಲ. ಮತ್ತೆ ಅದನ್ನು ಬೆಲ್ಟ್ ರೊಕ್ಕ ಕೊಟ್ಟು ತೊಗೊಂಡಾರೆ. ಇದು ಮಾಡ್ಸೇ ಬಿಡೋದು ನೋಡಿ. ಇನ್ನೊಂದು ನಟ್ ಬೋಟ್ ಹಾಕಿಡ್ತೀನಿ ರೀ. ಈಗ ಇದು ಹಾಕಲ್ರಿ, ಮಿಷನ್ಗೆ ಹಾಕಲ್ರಿ. ನೋಡೋಣ್ರಿ, ವಿಚಾರ ಮಾಡ್ತೀನಿ. ವಿಚಾರ ಮಾಡಾರ ಯಾವುದು ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನು ಮಾಡ್ಸಕ್ಕೆ ಬರ್ತಂದ್ರೆ ಮಾಡಿಸ್ತೀನಿ ರೀ. ಇಲ್ಲಿಕ್ಕಂದ್ರೆ ಇದನ್ನು ವಾಪಸ್ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ನೋಡೋಣ್ರಿ ಇದನ್ನು ನಾಳೆಗೆ ಒಂದು ಸ್ವಲ್ಪ ಶ್ರಾವಣಿಯರು ಸ್ಕೂಲ್ನಾಗ ಏನೋ ಪ್ರೋಗ್ರಾಮ್ ಅದ ಅಂತ ಹೋಗ್ಲೇಬೇಕ್ರಿ. ಹಿಂಗಾಗಿ ಇದನ್ನೇನು ಮಾಡ್ತೀನಿ, ವಾಪಸ್ ನೋಡ್ತೀನಿ. ಇದನ್ನು ಒಯ್ತೀನಿ. ಇದು ರಿಪೇರಿ ಆತಂದ್ರೆ ಇದನ್ನು ರಿಪೇರಿ ಮಾಡ್ಸೊಂಬರ್ತೀನಿ. ಇಲ್ಲಿಕ್ಕಂದ್ರೆ ಇದನ್ನೇನೈತಿ ವಾಪಸ್ ತೊಗೊಂಬರ್ತೀನಿ. ಇದು ರಿಪೇರಿ ಆತಂದ್ರೆ ಇದನ್ನು ಮಾಡ್ಸ್ಕೊಂಡು ಇದನ್ನು ಕೊಟ್ಟು ಬರ್ತೀನಿ ರೀ. ರಿಪೇರಿ ಆಗ್ಲಿಕ್ಕಂದ್ರೆ ಇದನ್ನು ತೊಗೊಂಬರ್ತೀನಿ. ಇದನ್ನ ಅಲ್ಲೇ ಬಿಟ್ಟು ಬರ್ತೀನಿ ನೋಡಿ ಸ್ನೇಹಿತರೆ. ಏನು ಮಾಡೋದು ಬನ್ನಿ ಸ್ನೇಹಿತರೆ. ಫುಲ್ ನಿದ್ದೆ ಆಯ್ತು. ಬನ್ನಿ ಆ ಮಿಷನ್ ಜಾಯಿಂಟ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎತ್ತಿ ಹಾಕಿ ಇಟ್ಟೆ ನೋಡೋಣ್ರಿ ಹೆಂಗಿತ್ತು ಹಂಗಿಲ್ಲ. ನಾನು ಕೂಡ ಏನೋ ಅಂತಾರಲ್ಲ ಸ್ನೇಹಿತರೆ, ಹಣ್ಣೆಲ್ಲಿ ಉದ್ರಾಗ ಹಸಿರಲ್ಲಿ ನಗ್ತಿತ್ತು ಅಂತ ಹಂಗಾಗುತ್ತೆ ರೀ. ಅದು ರಿಪೇರಿ ಆತಂದು ಅದನ್ನೇ ಮಾಡ್ಸೊಂಬಂದ್ಬಿಡ್ತೀನಿ. ಮತ್ತು ಅದೇ ರೀತಿ ಆಗುತ್ತೆ. ಮತ್ತು ಯಾಕೆ ಸುಮ್ಮನೆ ರೊಕ್ಕ ಬೇಡಿದು 1250 ರೂಪಾಯಿ ಅಂದ್ರೆ ಕಮ್ಮಿ ಅಲ್ಲ. ನೋಡೋ ಸ್ನೇಹಿತರೆ, ಮನಸ್ಸು ಹಿಂಗೆ ಹೋಗುತ್ತೆ ನೋಡಿ. ಮಿಷನ್ನ ಮಾಡ್ಸೊಂಬಂದ್ರಾತ್ ಬಿಡೋ ಅಂತ ಅನ್ಸಾಕತ್ತೈತಿ. ನೋಡೋ ಸ್ನೇಹಿತರೆ, ಅನ್ನಂಗೂ ಮುಂಜಾನೆ ಮಾತಾಡಿ ಬೆಲ್ಟ್ ಕೊಟ್ಟರು. ನೋಡೋದ್ರಿ ಹೆಂಗೆ ರಿಪೇರಿ ಆಗುತ್ತೋ ಏನು ಮಾಡುತ್ತೋ. ಸುಮ್ಮನೆ 2-3 ಮಿಷನ್ ಇಟ್ಕೊಂಡು ಏನು ಮಾಡೋದಂತ ಇವಾಗ ವಿಚಾರ ಬರಾಕತ್ತೈತೆ ನೋಡಿ. ಮೊದಲು ಏನಿಸ್ತು, ಯಾಕಿಲ್ಲ ಬಿಡಪ್ಪ, ಕಾಲು ನೋಯ್ತಾವು, ಅದು ರಿಪೇರಿ ಆಗುತ್ತೋ ಇಲ್ಲೋ, ಅದನ್ನೆಲ್ಲಿ ಹುಚ್ಚೋದು ಮಾಡೋದು ಒಯ್ಯೋದಂತ ಮೊದಲು ಅನ್ನಿಸ್ತು. ಇವಾಗ ಏನು ಅನಿಸ್ತೈತೆ ನೋಡಿ ಸ್ನೇಹಿತರೆ. ಮನುಷ್ಯ ಅಂದಮ್ಯಾಗ ಒಂದು ನಿರ್ಧಾರ ಗುಣ ಇರ್ತೈತೆ. ಎಂಥ ನಿರ್ಧಾರ ಗುಣ ಮಾಡಿದ್ರು ಒಮ್ಮೊಮ್ಮೆ ಮನುಷ್ಯ ರೊಕ್ಕಕ್ಕೆ ಚೇಂಜ್ ಮಾಡೋದು ನೋಡಿ. ಈ ಶ್ರಾವಣಿದು 650 ರೂಪಾಯಿ ಕೊಡ್ಬೇಕು ರೀ. ಆ ಕಡೆ ಒಂದು ಗ್ಯಾದ್ರಿಂಗ್ ಐತಿ ಸ್ನೇಹಿತರೆ. ಗ್ಯಾದ್ರಿಂಗ್ ಸಲಾಗ ಅವ್ರ ಸಾಲಾಗ ಪಾಲಕರದು ಆಟಗಳು ಇಟ್ಕೊಂಡಾರಿ. ಚಮಚೆ ನಿಂಬೆನೂ ತೊಗೊಂಬರ್ರಿ ಅಂತ ಏನೋ ಹಾಕ್ಯಾರ ಸ್ನೇಹಿತರೆ ಅವರು ವಾಟ್ಸಪ್ ನಂಬರ್ನಾಗ. ನೋಡಿ 4ಕ್ಕೆ ಐತ್ರಿ ಸ್ನೇಹಿತರೆ. ಆ ಕಡೆ ನೋಡಬೇಕು, ಹೋಗೋದಾಗುತ್ತೋ ಇಲ್ಲೋ ಅಂತ ನೋಡಬೇಕು.
ಹೆಂಗೆ ಆಗುತ್ತೆ ನೋಡ್ತೀನಿ ಸ್ನೇಹಿತರೆ. ನಮಗೇನು ಆಟದಾಗ ಭಾಗವಹಿಸೋಕೆ ಹೋಗಲ್ರಿ, ನನಗೆ ಗೊತ್ತಾಗಲ್ಲ ಬಿಡಲ್ಲ ಏನೂ ಆಟ, ಯಾವ ಆಟನೂ ಆಡೋಕ್ಕೆ ಬರಲ್ಲ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗೋರು ಲೈಕ್ ಶೇರ್ ಕಮೆಂಟ್ ಮಾಡಿ. ಕೈ ಸೋಲಾಕತ್ತಾನ ಹಿಂಗೆ ಮಾಡಿದ್ರಿ, ಕೈ ಸೋಲಿಕ್ಕಾದ್ರೆ ಹಿಂಗೆ ಮಾಡೋದು ನೋಡಿ. ವಿಡಿಯೋ ಏನು ಮಾಡ್ಬೇಕ್ರಿ, ಕಷ್ಟನೇ ಐತಿ. ವಿಡಿಯೋ ಮಾಡೋದು ಕಷ್ಟ ಐತಿ, ಎಡಿಟಿಂಗ್ ಮಾಡೋದು, ತಮ್ನೇಲು ಟೈಟಲ್ಲು. ವಿಡಿಯೋ ಮಾಡೋದು ಅಷ್ಟೇ ಆಗುತ್ತೆ. ತಮ್ನೇಲ್ ಏನು ಹಾಕಬೇಕು, ಟೈಟಲ್ ಏನು ಹಾಕಬೇಕು, ಡಿಸ್ಕ್ರಿಪ್ಷನ್ ಒಳಗೆ ಏನು ಹಾಕಬೇಕು ಅದೊಂದು ವಿಚಾರ ಭಾಳ ಆಗುತ್ತೆ. ನಾವೇನು ತಮ್ನೇಲ್ ಟೈಟಲ್ ಕೊಡ್ತೀವಲ್ಲ ಅದ್ರ ಮ್ಯಾಗ ವ್ಯೂಸ್ ಬರ್ತಾವೆ ಸ್ನೇಹಿತರೆ. ಅದಕ್ಕೆ ವಿಡಿಯೋ ಮಾಡೋದು ಎಷ್ಟು ಮುಖ್ಯ ಇರುತ್ತೆ, ತಮ್ನೇಲ್ ಟೈಟಲ್ ಕೊಡೋದು ಅಷ್ಟೇ ಅಷ್ಟೇ ಮುಖ್ಯ ಇರುತ್ತೆ ನೋಡಿ ಸ್ನೇಹಿತರೆ. ನಾನು ಇಂಗ್ಲೀಷ್ ಬರಲ್ಲ ಅಂದರೂ ಮಾತಾಡೋಕೆ ಓದ್ತೀನಿ, ಏನು ಮಾಡೋಕ್ಕಾಗಲ್ಲ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಈ ವಿಡಿಯೋ ಎಂಡ್ ಮಾಡ್ತೀನಿ, ನಾಳೆ ವಿಡಿಯೋದಾಗ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್. ಭಾಗ 2 ಬರ್ತಾ ನೋಡಿ, ಸಪೋರ್ಟ್ ಮಾಡಿ.